ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು, ಲವಣ ತೈಲಂ, ಉಲ್ಲಾಸ್ ಅಗರಬತ್ತಿ, ಉದಯಂ ದೋತೀಸ್ ಮತ್ತು ಶರ್ಟ್ಗಳು ಹಾಗೂ ಐಶ್ವರ್ಯ ಫರ್ಟಿಲಿಟಿ ಸೆಂಟರ್. ವೀಕ್ಷಕರೇ, ಇದು ಶುಭ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು ಶಿವರಾತ್ರಿ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗಂಗಾಜಲ ವಿತರಣೆಯನ್ನ ಮಾಡಲಾಯಿತು. ಮಾಜಿ ಮುಜರಾಯಿ ಸಚಿವರು ಶ್ರೀ ಕೃಷ್ಣಯ್ಯ ಶೆಟ್ಟಿ ಅವರ ನೇತೃತ್ವದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಗಂಗಾಜಲ ವಿತರಣಾ ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಚಾಲನೆಯನ್ನ ನೀಡಿದರು. ಈ ಕಾರ್ಯಕ್ರಮ ಹೇಗೆ ನೆರವೇರಿಸಲಾಯಿತು ನೋಡೋಣ. ಪವಿತ್ರವಾಗಿರ್ತಕ್ಕಂತಹ ಗಂಗಾಜಲವನ್ನು ಹರಿದ್ವಾರಿಂದ ಇಲ್ಲಿವರೆಗೂ ಪ್ರಯಾಣವನ್ನು ಬೆಳೆಸಿ ಕಾಶಿ ವಿಶ್ವೇಶ್ವರರ ಸಾನ್ನಿಧ್ಯ, ಬೆಂಗಳೂರಿನ ಹೃದಯ ಮಧ್ಯಭಾಗದಲ್ಲಿರ್ತಕ್ಕಂಥ ಕಾಶಿ ವಿಶ್ವೇಶ್ವರರ ಸಾನ್ನಿಧ್ಯದಲ್ಲಿ ಗಂಗೆಯನ್ನು ತರಿಸಿ ಗಂಗಾಜಲವನ್ನು ಪೂಜೆ ಮಾಡಿಸ್ತಿರ್ತಕ್ಕಂಥದ್ದು ಒಂದು ವಿಶೇಷವೇ ಸರಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಗಂಗಾಜಲವನ್ನು ನಮ್ಮ ರಾಜ್ಯದ ಸಾಕಷ್ಟು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ದೇವಾಲಯಗಳಿಗೆ ಪ್ರತಿ ವರ್ಷದಂತೆ ಪುಟ್ಟ ಮಾತಿನಂತೆ ಇವತ್ತಿನವರೆಗೂ ನಿರಂತರವಾಗಿ ನಡ್ಕೊಂಡು ಬರ್ತಿರ್ತಕ್ಕಂಥ ಅದ್ಧೂರಿತವಾದಂತಹ ಈ ಕಾಯಕವನ್ನು ನಡೆಸ್ತಿರ್ತಕ್ಕಂಥದ್ದು ಮಾಜಿ ಮುಜರಾಯಿ ಸಚಿವರಾಗಿರ್ತಕ್ಕಂತಹ ನಮ್ಮ ಕೃಷ್ಣಯ್ಯ ಶೆಟ್ಟರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಬಹಳ ಅದ್ಧೂರಿತವಾದಂಥ ಕಾಯಕವನ್ನೇ ಮಾಡ್ತಿದ್ದಾರೆ. ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು, ಗಂಗಾಸ್ಥಾನ ತುಂಗಾಪಾನ ಅಂತ ಹೇಳ್ತಾರೆ. ಅಂತಹದ್ರಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥ ಮಹಾಶಿವರಾತ್ರಿ, ಮಾಘ ಮಾಸ ಕೃಷ್ಣ ಪಕ್ಷದಲ್ಲಿ ಆಗಮಿಸ್ತಿರ್ತಕ್ಕಂತಹ ಶಿವರಾತ್ರಿಯ ಉತ್ಸವ ಬಹಳ ವಿಜೃಂಭಣೆಯಾಗಿ ನಡೀತಕ್ಕಂಥದ್ದು. ರಾಜ್ಯದಲ್ಲಿರ್ತಕ್ಕಂತಹ ದೇವಾಲಯಗಳಿಗೂ ಹಾಗೂ ಸಾಕಷ್ಟು ಜನ ಭಕ್ತ ಸಮೂಹಕ್ಕೂ ಎಲ್ಲರಿಗೂ ಸಹಿತ ಗಂಗಾಜಲವನ್ನು ವಿತರಣೆ ಮಾಡಬೇಕು ಎಂಬತಕ್ಕಂಥ ಮಹದಾಸೆಯಿಂದ ನಮ್ಮ ಕೃಷ್ಣಯ್ಯ ಶೆಟ್ಟರು ಅವರ ಪರಿವಾರ ಇವತ್ತಿನ ದಿವಸ ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿರ್ತಕ್ಕಂತಹ ಕಾಶಿ ವಿಶ್ವೇಶ್ವರರ ಸಾನ್ನಿಧ್ಯದಲ್ಲಿ ಈ ಒಂದು ವಿಶೇಷವಾಗಿರುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಒಂದು ಸೌಭಾಗ್ಯವನ್ನು ನಮಗೂ ಸಹಿತ ಕರುಣಿಸಿರ್ತಕ್ಕಂಥದ್ದು ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಇಂತಹ ಒಂದು ಶುಭ ಮುಹೂರ್ತದಲ್ಲಿ ಗಂಗೆಯನ್ನು ಆರಾಧನೆ ಮಾಡಿ ಹರಿದ್ವಾರಲ್ಲಿ ಗಂಗಾ ಪೂಜೆಯನ್ನು ಮಾಡಿ ಅಲ್ಲಿ ಚಾಲನೆಯನ್ನು ಕೊಟ್ಟಿದ್ದೇವೆ. ಅದಾದ ನಂತರ ಇಲ್ಲಿ ಗಂಗೆಯನ್ನು ದರ್ಶನ ಮಾಡುವಂಥ ಭಾಗ್ಯ ಇಡೀ ರಾಜ್ಯದ ಜನತೆಗೆ ಎಲ್ಲರಿಗೂ ಸಹಿತ ಕರುಣಿಸಲಿ ಎಂಬತಕ್ಕಂಥದ್ದು. ಇಡೀ ರಾಜ್ಯದ ಜನತೆ ಇವತ್ತು ಗಂಗೆಯನ್ನು ದರ್ಶನ ಮಾಡ್ತಿದ್ದೀರಿ. ಸತತ 4 ದಿನಗಳ ಕಾಲ ನಿರಂತರ ಪಯಣವನ್ನು ಬೆಳೆಸಿ ತಾಯಿಗೆ ಬಂದಿದ್ದಾಳೆ ಗಂಗಾ ಮಾತೆ.
ಈ ಮಹಾಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ಈ ನಾಡಿನ ಜನತೆಗೆ ಆ ಭಗವಂತ ಎಲ್ಲ ಸಕಲ ಸೌಭಾಗ್ಯಗಳನ್ನ ಕರುಣಿಸಲಿ ಅಂತೇಳಿ ಶುಭಾಶಯಗಳೊಂದಿಗೆ ಎಲ್ಲ ಜನತೆಗೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಜನತೆಗಳ ಪರವಾಗಿ. ಈ ಸೇವೆ ನಿರಂತರವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಡ್ತಾಯಿದ್ದೀವಿ. ಯಾವಾಗ ನಾನು ಮಂತ್ರಿ ಆಗಿದ್ದೆ ಆ ಸಂದರ್ಭದಲ್ಲಿ ಈ ಸೇವೆಯನ್ನು ಪ್ರಾರಂಭ ಮಾಡಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ಸಂಗತಿನೇ. ನಾನು ಕೊಟ್ಟ ಮಾತಿನ ಪ್ರಕಾರ ಈ ವರ್ಷವೂ ಕೂಡ ಈ ಸೇವೆಯನ್ನು ಮುಂದುವರಿಸ್ಕೊಂಡು ಬಂದಿದ್ದೀನಿ. ಎಲ್ಲಿ ತನಕ ಭಗವಂತ ಶಕ್ತಿ ನನಗೆ ಕೊಡ್ತಾರೆ ಅಲ್ಲಿ ತನಕ ಈ ಸೇವೆಯನ್ನು ನಿರಂತರವಾಗಿ ಸಲ್ಲಿಸುವಂಥ ಒಂದು ಕರ್ತವ್ಯ ಮಾಡ್ತೀನಿ. ಈ ಕರ್ತವ್ಯಕ್ಕೆ ನಿರಂತರವಾಗಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ನನಗೆ ಸಹಾಯ ಮಾಡ್ತಾಯಿದ್ದಾರೆ. ಇದೇ ರೀತಿ ಅವರ ಆಶೀರ್ವಾದ ಸದಾ ಇರಲಿ. ಅದೇ ರೀತಿ PS ಪ್ರಕಾಶ್ ಅವರ ಸಹಕಾರ ಆಶೀರ್ವಾದ ಸದಾ ಇರಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ, ಇಲ್ಲೇ ಬಂದಿರುವಂಥ ಎಲ್ಲ ಭಕ್ತಾದಿಗಳಿಗೆ ಆ ಭಗವಂತ ಶಿವ ಸಕಲ ಸೌಭಾಗ್ಯಗಳನ್ನ ಕರುಣಿಸಲಿ ಅಂತ ಮತ್ತೆ ನಿಮಗೆಲ್ಲರೂ ಶುಭ ಕೋರ್ತಾ ಈ ಶುಭಾಶಯವನ್ನು ಅರ್ಪಣೆ ಮಾಡಲಿಕ್ಕೆ ಬಯಸ್ತೀನಿ. ಹರಿದ್ವಾರಿಂದ ಬಂದಿರತಕ್ಕಂಥ ಗಂಗಾಜಲವನ್ನು ಪ್ರಪ್ರಥಮ ಬಾರಿಗೆ ಕಾಶಿ ವಿಶ್ವೇಶ್ವರನ ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ನಡೆದಂಥ ಅಭಿಷೇಕವನ್ನು ತಾವೆಲ್ಲ ದರ್ಶನ ಮಾಡಿದ್ರಿ. ದೊರಕುನಾ ಇటువంటి ಸೇವೆ ಗಂಗೆ ಇಲ್ಲಿಗೆ ಬರೋದಂದ್ರೆ ಏನು, ಇಲ್ಲಿರ್ತಕ್ಕಂಥ ಕಾಶಿ ವಿಶ್ವೇಶ್ವರನಿಗೆ ಗಂಗಾಜಲ ಅಭಿಷೇಕ ಅಂದ್ರೆ ಏನು, ಇದೆಲ್ಲವನ್ನು ಕಣ್ತುಂಬಿಸ್ಕೊಳ್ಳೋಕ್ಕಂಥ ಈ ಒಂದು ಪರ್ವಕಾಲ ವಿಶೇಷವಾಗಿರ್ತಕ್ಕಂಥ ಮಹಾಶಿವರಾತ್ರಿಯ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನಗಳಲ್ಲಿ ಮಾಘ ಮಾಸದ ಕೃಷ್ಣ ಪಕ್ಷದ ಈ ಶಿವರಾತ್ರಿಯ ಮಹೋತ್ಸವದಲ್ಲಿ ಕಾಶಿ ವಿಶ್ವೇಶ್ವರ ನಡೆದಂಥ ಗಂಗಾಜಲದ ಅಭಿಷೇಕ ಮಾಜಿ ಮುಜರಾಯಿ ಸಚಿವರಾಗಿರ್ತಕ್ಕಂಥ ಕೃಷ್ಣೇಶ್ ಶೆಟ್ಟರು ಅಂದು ಮಾತಾಡಿದರು. ಅಂದು ಸಾಧ್ಯವಾದಷ್ಟು ನನ್ನ ಶಕ್ತಿ ಇರುವವರೆಗೂ ಈ ಗಂಗಾಜಲವನ್ನು ಕರ್ನಾಟಕ ರಾಜ್ಯದ ಪ್ರಮುಖ ದೇವಾಲಯಗಳಲ್ಲಷ್ಟೇ ಅಲ್ಲ ಎಲ್ಲ ದೇವಾಲಯಗಳಿಗೂ ಅಷ್ಟೇ ಅಲ್ಲದಿರ ಭಕ್ತರು ಯಾರು ಅಪೇಕ್ಷೆ ಪಟ್ಟರು ಆ ಭಕ್ತರ ಮನೆಗೆ ಗಂಗೆಯನ್ನು ಕಳಿಸುವಂಥ ಒಂದು ಪ್ರಯತ್ನವನ್ನು ಅಳಿಲು ಸೇವೆಯನ್ನು ನಾನು ಮಾಡ್ತೀನಿ ಅಂತ ಹೇಳಿದರು. ಅಂದಿನಿಂದ ಇಂದಿನವರೆಗೂ ನಿರಂತರವಾದಂಥ ಸೇವೆಯನ್ನು ಸಲ್ಲಿಸ್ಕೊಂಡ್ಬಂದಿದ್ದಾರೆ. ಅದೊಂದು ಸೌಭಾಗ್ಯವೇ ಸರಿ. ಕೊಟ್ಟ ಮಾತಿನಂತೆ ನಡೆಯೋದು ಬಹಳ ಕಷ್ಟ. ಅಂತಹದ್ರಲ್ಲಿ ಗಂಗೆಯನ್ನು ಹರಿದ್ವಾರದಿಂದ ಕರ್ನಾಟಕ ರಾಜ್ಯಕ್ಕೆ ತಂದು ರಾಜ್ಯದ ಹೃದಯ ಮಧ್ಯಭಾಗದಲ್ಲಿರ್ತಕ್ಕಂಥ ಬೆಂಗಳೂರಿನ ಹೃದಯ ಮಧ್ಯಭಾಗದಲ್ಲಿರ್ತಕ್ಕಂಥ ಕಾಶಿ ವಿಶ್ವೇಶ್ವರರ ಸಾನ್ನಿಧ್ಯದಲ್ಲಿ ನಡೆದಂಥ ಅಭಿಷೇಕವನ್ನು ನಾವು ನೀವೆಲ್ಲರೂ ಸೇರಿ ದರ್ಶನ ಮಾಡಿದ್ದೀವಿ. ಎಲ್ಲರ ಜೀವನ ಪಾವನ ಅಂತ ತಿಳಿಯೋಣ. ಸದ್ಯದಲ್ಲೇ ಬರ್ತಕ್ಕಂಥ ಶಿವರಾತ್ರಿಯ ಉತ್ಸವ ಕಾಲ ಗಂಗೆಯಿಂದ ಅಭಿಷೇಕ ಎಲ್ಲೆಲ್ಲಿ ನಡೆಯುತ್ತೋ ಆ ಸಾನ್ನಿಧ್ಯಗಳನ್ನು ದರ್ಶನ ಮಾಡ್ತಕ್ಕಂಥದ್ದು, ಗಂಗಾ ತೀರ್ಥವನ್ನು ಪಾನ ಮಾಡತಕ್ಕಂಥದ್ದು, ಜೊತೆಗೆ ಈ ವಿಶೇಷವಾಗಿರ್ತಕ್ಕಂಥ ಕಾಶಿ ವಿಶ್ವೇಶ್ವರನ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ ಅಂತ ಮತ್ತೊಮ್ಮೆ ನಾನು ಭಗವಂತನ ಪ್ರಾರ್ಥನೆ ಮಾಡಿದೆ. ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ಯವೇಂದ್ರಿಯೇ ರಾಜದೃಷ್ಟದಿ. ಎಲ್ಲ ಶಿವ ದೇವಾಲಯಗಳಲ್ಲಿ ಇವತ್ತು ಮಾಜಿ ಸಚಿವರು ಕಿಶೋರ್ ಶೆಟ್ಟಿ ಅವರು ಗಂಗಾಜಲ ಕೊಟ್ಟು ನಮಗೂ ಈ ಪುಣ್ಯದಲ್ಲಿ ನಮಗೂ ಭಾಗ ಮಾಡಿಸಿದ್ದಾರೆ. ಇದು ತುಂಬಾ ನಮಗೆ ಖುಷಿ ಆಗುತ್ತೆ ಎಲ್ಲ ಜನತೆಗಳಿಗೆ. ಜೊತೆಗೆ ಇವತ್ತು ಆನಂದ್ ಮಹರ್ಷಿ ಗುರೂಜಿ ಬಂದಿದ್ದರು, ಅದು ಕೂಡ ವಿಶೇಷ ಆಯಿತು. ತುಂಬ ಚೆನ್ನಾಗಾಯ್ತು. ಇವತ್ತು ಗಂಗಾ ಜಲವನ್ನು 4 ವರ್ಷದಿಂದ ಮನೆ ಮನೆಗೂ ಹಂಚುತ್ತಾ ಇದ್ದಾರೆ. ಹರಿದ್ವಾರದಿಂದ ತಗೊಂಬರೋದು ಸಾಧ್ಯ ಅಲ್ಲ. ಅದು ನಮ್ಮ ಆನಂದ್ ಗುರೂಜಿಯವರು ನಮ್ಮ ಕಾರ್ಯಕರ್ತರೆಲ್ಲ ಹೋಗಿ ತಗೊಂಬಂದಿರೋದು ಮಿರಾಕಲ್ ಸರ್. ಹರಿದ್ವಾರದಿಂದ ತಂದಂತಹ ಗಂಗಾಜಲವನ್ನು ಬ್ಯಾಟರಾಯನಪುರ ಜನತೆಗೆ ಹಂಚುವಂತಹ ಕಾರ್ಯಕ್ರಮಕ್ಕೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ವಿಶೇಷವಾದಂತಹ ಚಾಲನೆಯನ್ನು ನೀಡಿದರು. ರವಿ ಅವರ ನೇತೃತ್ವದಲ್ಲಿ ಬೃಹತ್ ಮೆರವಣಿಗೆ ಮುಖಾಂತರ. ಈ ಮೆರವಣಿಗೆ ದೃಶ್ಯಗಳು ಹೇಗಿತ್ತು ನೋಡೋಣ.
ಹರಿದ್ವಾರದಿಂದ ಬ್ಯಾಟರಾಯನಪುರಕ್ಕೆ ಗಂಗೆಯನ್ನು ಕರೆತಂದು ಗಂಗೆಯ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಮಾಡ್ತಾ ಗಂಗೆಯನ್ನು ವಿದ್ಯಾರಣ್ಯಪುರದಲ್ಲಿರ್ತಕ್ಕಂಥ ತಾಯಿಯ ಸಾನ್ನಿಧ್ಯಕ್ಕೆ ತೆಗೆದುಕೊಂಡು ಹೋಗಿ ಅದ್ಭುತವಾದಂತಹ ಅಭಿಷೇಕ ಮನೆ ಮನೆಗೂ ಗಂಗೆ ಎಂಬತಕ್ಕಂತಹ ನಾಣ್ಣುಡಿಯಲ್ಲೇ ಬಹಳ ವಿಶೇಷವಾದಂಥ ರೀತಿ ಆಚರಣೆ ಮಾಡ್ತಿದ್ದಾರೆ ನನ್ನ ಆತ್ಮೀಯರಾದಂತಹ ರವಿರವರು. ಇವತ್ತಿನ ಈ ಅದ್ಭುತವಾದಂಥ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕಾಗಿ ನೋಡಲಿಕ್ಕಾಗಿ ಕಾರ್ಯಕ್ರಮದಲ್ಲಿ ತಾವೂ ಪಾಲ್ಗೊಂಡು ಸಾಕಷ್ಟು ಜನ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಹೆಂಗಳೆಯರು ಹೆಣ್ಣು ಮಕ್ಕಳು ಎಲ್ಲರೂ ಬಂದು ಪ್ರತಿಯೊಬ್ಬರೂ ಅವರ ಮನೋಕಾಮನೆ ಸಿದ್ಧಿಗಾಗಿ ಗಂಗೆಯನ್ನು ಮನೆಗೆ ಕರ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಇವತ್ತು ದೊಡ್ಡ ಪ್ರಯತ್ನ ನಡೀತಿದೆ. ಈ ಪ್ರಯತ್ನ ಅದ್ಧೂರಿತವಾಗಿರ್ತಕ್ಕಂಥದ್ದು. ಭಾರತೀಯ ಹಿಂದೂ ಸನಾತನ ಧರ್ಮ ಪ್ರತಿಯೊಬ್ಬ ಭಾರತೀಯ ನೆನೆಸಬೇಕಾಗಿರ್ತಕ್ಕಂತಹದ್ದು. ಅದರಲ್ಲೂ ಇವತ್ತು ಬ್ಯಾಟರಾಯನಪುರದ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ನನ್ನ ಆತ್ಮೀಯರಾದಂತಹ ಎ ರವಿರವರು ಎಲ್ಲ ಕಾರ್ಯಕರ್ತರು ಸಹಿತ ಹರ ಹರ ಗಂಗೆ ಎಂಬತಕ್ಕಂತಹ ನುಡಿಯನ್ನು ನುಡಿದು ಪ್ರತಿಯೊಬ್ಬರು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಈ ಕಾರ್ಯಕ್ರಮದ ರೂವಾರಿಗಳಿಗೂ ಈ ಕಾರ್ಯಕ್ರಮ ಆಯೋಜಕರಿಗೂ ಪ್ರತಿಯೊಬ್ಬರಿಗೂ ಸಹಿತ ಗಂಗೆಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. बोलो भारत माता की, बोलो भारत माता की। हे महर्षि हे तपस्वी ज्ञानदातनु, हे महर्षि हे तपस्वी शांति दूतनु, हे महर्षि हे तपस्वी ज्ञानदातनु, हे महर्षि हे तपस्वी शांति दूतनु। ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ, ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ, ಸೋಲುತ್ತಿರುವ ಮನಗಳ ನೋಡಿ ಗೆಲುವನ್ನು ತರಿಸುವ ಸಾರಥಿ ನೀ, ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ, ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಹೇ ಮಹರ್ಷಿ ಹೇ ತಪಸ್ವಿ ಜ್ಞಾನದಾತನು, ಹೇ ಮಹರ್ಷಿ ಹೇ ತಪಸ್ವಿ ಶಾಂತಿ ದೂತನು. ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ, ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ, ಸುಲಭ ರೀತಿ ಪರಿಹಾರ ತಿಳಿಸಿ ನೀಡುವೆ ನಮಗೆ ನೆಮ್ಮದಿಯ, ಗುರು ನೆಮ್ಮದಿಯ ನೀಡುವೆಯ, ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ, ಗುರು ನೆಮ್ಮದಿಯ ನೀಡುವೆಯ, ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ. ಹೇ ಮಹರ್ಷಿ ಹೇ ತಪಸ್ವಿ ಜ್ಞಾನದಾತನು, ಹೇ ಮಹರ್ಷಿ ಹೇ ತಪಸ್ವಿ ಶಾಂತಿ ದೂತನು.
ಹರಿದ್ವಾರದಿಂದ ತಂದಂತಹ ಗಂಗಾಜಲ ವಿತರಣಾ ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಚಾಲನೆ ನೀಡಿದ ನಂತರ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ವೇದಿಕೆಯಲ್ಲಿ ಅನೇಕ ಅರ್ಥಪೂರ್ಣ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಮಾತನಾಡಿದ್ರು. ಅವರೇನು ಮಾತನಾಡಿದ್ದಾರೆ ಅನ್ನೋದನ್ನ ನಾವೀಗ ನೋಡೋಣ. बोलो भारत माता की, बोलो भारत माता की, जय श्री राम, जय श्री राम. ಬಹಳ ಆಯಾಸ ಪಟ್ಟಿದ್ದೀರಿ. ಬಹಳ ದೂರದಿಂದ 6 ಕಿಲೋಮೀಟರ್ ಹೆಣ್ಣು ಮಕ್ಕಳು ಕಳಶವನ್ನು ಕೈಲಿ ಹಿಡಿದು ಬರೋದು ಅಂದರೆ ಹುಡುಗಾಟದ ಮಾತಾ. ನಾನು ಉತ್ತರ ಕರ್ನಾಟಕ ಯಾತ್ರೆ ಮಾಡ್ತೇನೆ. ಉತ್ತರ ಕರ್ನಾಟಕದಲ್ಲಿ ಏನಪ್ಪ ಅಂದರೆ ಸಂಪೂರ್ಣವಾಗಿ ಭಾವುಕರಿರ್ತಕ್ಕಂಥದ್ದು ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಅಂದರೆ ಅದು ಉತ್ತರ ಕರ್ನಾಟಕ ಅಂತ ನಾನು ಎಲ್ಲೋದ್ರೂ ಹೇಳ್ತಾ ಇದ್ದೆ. ಆದರೆ ಇವತ್ತು ಉತ್ತರ ಕರ್ನಾಟಕ ಅಲ್ಲ, ಬೆಂಗಳೂರಿನ ಬ್ಯಾಟ್ರಾಯನಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ತಾಯಂದರು, ಹೆಣ್ಣು ಮಕ್ಕಳು ನೀವು ಅಂದರೆ ಅದು ತಪ್ಪಾಗಲಾರದು. ಯಾಕೆಂದರೆ ಆನಂದ್ ಗುರೂಜಿಯವರು ಇಡೀ ರಾಜ್ಯ ಪ್ರವಾಸ ಮಾಡಿದ್ರೆ, ಉತ್ತರ ಕರ್ನಾಟಕದ ಕಡೆ ಅಂತ ಪ್ರಯಾಣ ಅಂತ ಬೆಳೆಸಿದ್ರೆ 4 ಕಿಲೋಮೀಟ್ರು 5 ಕಿಲೋಮೀಟ್ರ್ ಸರತಿ ಸಾಲಲ್ಲಿ ಹೆಣ್ಣು ಮಕ್ಕಳು ತಾಯಂದರು ಬರ್ತಾರೆ. ಅದನ್ನು ಬೆಂಗಳೂರಲ್ಲಿ ಇವತ್ತೊಂದು ದಿವಸ ಉತ್ತರ ಕರ್ನಾಟಕ ಅಲ್ಲ, ಬೆಂಗಳೂರು ವಿಧಾನಸಭಾ ಕ್ಷೇತ್ರ ಅಂದರೆ ಬ್ಯಾಟ್ರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲೂ ಸಹಿತ ಈ ಒಂದು ಧರ್ಮ ಜಾತ್ರೆ ನಡೀತಿದೆ, ಧರ್ಮ ಜಾಗೃತಿ ಇದೆ. ಈ ಭಾಗದಲ್ಲಿ ತಾಯಿ ಗಂಗೆಯನ್ನು ಬರಮಾಡಿಕೊಳ್ಳಿಕ್ಕೆ ನಾವೆಲ್ಲರೂ ಸಹಿತ ಸನ್ನಿಧರಾಗಿದ್ದೀವಿ ಅಂತ ಹೇಳಿ ಇಷ್ಟು ಜನ ತಾಯಂದರು ಏಕಕಾಲದಲ್ಲಿ ತಾವೆಲ್ಲ ಸೇರಿ ಬಂದ್ರಲ್ಲ. ಸಾರೋಟಲ್ಲಿ ಮೇಲೆ ಕೂತ್ಕೊಂಡಾಗ ತಳಗಿಳಿದು ಓಡಿ ಬರೋಣ ಅಂದರೆ ತಳಗಿಳಿದು ಬರೋಕ್ಕಾಗಲ್ಲ, ಯಾಕೆಂದರೆ ಮೇಲೆ ಕೂಡಿಸ್ಬಿಟ್ಟಿದ್ದಾರೆ. ಮನಸ್ಸಲ್ಲಿ ಭಾಳ ಬಾಧೆ ಇತ್ತು ನನಗೆ. ಇಷ್ಟು ಜನ ತಾಯಂದರು ನೀವೆಲ್ಲ ನಡೆದು ಬರ್ತಿದ್ರೆ ನಾನು ಸಾರೋಟಲ್ಲಿ ಬಂದರೆ ಅದು ನನಗೆ ಸಮಾಧಾನ ಅಲ್ಲ. ನಾನು ಎಲ್ಲೇ ಹೋದರೂ ಆನೆ ಮೇಲೆ ಕೂತಿದ್ರು ಎಷ್ಟೋ ಸತಿ ಆನೆಯಿಂದ ತಳಗೆ ಇಳಿದುಬಿಟ್ಟಿದ್ದೇನೆ. ಆದರೆ ಈ ಆನೆಯಿಂದ ಇಳಿಲಿಕ್ಕಾಗಲ್ಲ. ಇದು ಇಳಿಬೇಕಾದ್ರೆ ಒಂದು ಏಣಿನೇ ಹಾಕಬೇಕು. ಆದರೆ ಅದೃಷ್ಟವೋ ದುರಾದೃಷ್ಟವೋ ಅಲ್ಲೊಂದು ಫ್ಲೇವರ್ ಬಂತು, ಅಲ್ಲಿ ಆನೆ ಪ್ರವೇಶ ಆಗಲ್ಲ ಅಂತಾಯಿತು, ಅಲ್ಲಿಂದ ಇಳಿದಾಗೋಯ್ತು. ಅಲ್ಲಿ ಇಳಿದವನು ಇಲ್ಲಿವರೆಗೂ ನಡ್ಕೊಂಡೇ ಬಂದಿದ್ದೇನೆ. ನನಗೆ ಭಾಳ ಸಂತೋಷ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ, ನಮ್ಮ ಧರ್ಮದಲ್ಲಲ್ದಿರ ಧರ್ಮ ಜಾಗೃತಿ, ಈ ಒಂದು ಧರ್ಮ ಅಂತಕ್ಕಂಥದ್ದು, ಈ ಹಿಂದುತ್ವ ಅಂತಕ್ಕಂಥದ್ದು, ಇಂತಹ ಒಂದು ಗಟ್ಟಿಯ ಭದ್ರ ಬುನಾದಿ ಎಂಬತಕ್ಕಂಥದ್ದು ಇಲ್ಲಲ್ದಿರ ಇನ್ನೆಲ್ಲೂ ನೋಡಲಿಕ್ಕಾಗೋದಿಲ್ಲ. ತುಂಗನಾಥನ ಆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಸಂಪೂರ್ಣವಾಗಿ ಮಂಜಿನಿಂದ ಕೂಡಿರ್ತಕ್ಕಂಥದ್ದು. 10 ನಿಮಿಷ ನಾವಲ್ಲಿ ನಿಂತುಕೊಂಡ್ರೆ ಕಾಲು ಕೈಗಳು ನಮಗೆ ಕೆಲಸ ಮಾಡೋದಿಲ್ಲ. ಅಂತಹದ್ರಲ್ಲಿ ಸತತ 2.5 ಗಂಟೆ ಅಲ್ಲಿ ಸ್ವಾಮಿಗೆ ಒಂದು ವಿಶೇಷವಾದ ಅಭಿಷೇಕವನ್ನು ಮಾಡಿ, ಸಂಪೂರ್ಣ ಮಂಜು, ಎಲ್ಲಿಂದ ಎಲ್ಲಿ ನೋಡಿದ್ರು ಸಹಿತ ಹಾಲಿನಂಥ ಮಂಜು. ಆ ಮಂಜಿನಲ್ಲಿ ನಡೆಯೋದೇ ಬಹಳ ಕಷ್ಟ. ಇನ್ನೊಂದು ರಹಸ್ಯ ಹೇಳ್ತೀನಿ ಕೇಳಿ. ಆ ಬೆಟ್ಟ ಹತ್ತುವಾಗ ರವಿಯವರು ಬಿದ್ದಿದ್ದು ಉಂಟು. ರವಿಯವರು ಬಿದ್ದು ಒಂದಷ್ಟು ದೂರ ಜಾರು ಹೋಗಿದ್ದು ಉಂಟು. ಅವ್ರ ಶಿಷ್ಯರು ಪಾಪ ಹಿಡಿದ್ರು. ಆದರೆ ಈ ವಯಸ್ಸಲ್ಲಿ ಅವರ ಸಾಧನೆ ಇದೆಯಲ್ಲ, ಅದು ಮೆಚ್ಚುವಂಥದ್ದು. ಆದರೆ ಒಂದೇ ಅವರ ಧ್ಯೇಯ, ಆನಂದ್ ಗುರೂಜಿಯವರು ವರ್ಷಕ್ಕೊಂದ್ಸತಿ ಆ ಯಾತ್ರೆಗಳು ಮಾಡೋದು ಉಂಟು. ನಮಗೇನೋ ಪರವಾಗಿಲ್ಲ, ನಾವು 50 ಸೆಂಚುರಿ ಬಾರಿಸಿದ್ರು ಏನೋ ನಿಮ್ಮೆಲ್ಲರ ಬಲ ನಾವು ಓಡ್ತಾ ಇದ್ದೀವಿ. ಆದರೆ ರವಿಯವರು ನಮ್ಮ ಹಿಂದೆ ಬಂದು ಆ ಬೆಟ್ಟ ಹತ್ತೋದು ಅಂದ್ರೇನು, ಆ ಐಸಲ್ಲಿ ನಡೆಯೋದು ಅಂದ್ರೇನು, ಕಾಲಿಟ್ಟರೆ ಕಾಲು ಕೊರ್ಕೊಂಡು ಹೋಗುತ್ತೆ, ಕೈ ಸ್ವಲ್ಪ ವಾಸನೆ ಆಗೋದಿಲ್ಲ, ಸ್ವಲ್ಪ ಮೇಲೆ ಹಚ್ಚುತ್ತಾ ಇದ್ದಂಗೆ ಉಸಿರಾಡೋದಕ್ಕೆ ಏರಿಳಿತ ಉಸಿರು, ಅಲ್ಲಿ ಆಕ್ಸಿಜನ್ ಸಿಗೋದಿಲ್ಲ. ಆದರೆ ಒಂದು ತುಂಗನಾಥನ ಒಂದು ಮಹಿಮೆ ಇದೆ. ಅಲ್ಲಿ ಪಂಚಕೇದಾರ ಅಂತಕ್ಕಂಥದ್ದು 5 ಕೇದಾರಗಳ ಕ್ಷೇತ್ರ. ಅಟ್ ಎ ಟೈಮ್ 5 ಕೇದಾರಲ್ಲೂ 6 ತಿಂಗಳು ಮಾತ್ರ ಪೂಜೆ. ಇನ್ನು 6 ತಿಂಗಳು ದೇವತೆಗಳ ಪೂಜೆ ಅಂತ ಹೇಳ್ತಾರೆ. 6 ತಿಂಗಳು ಮನುಷ್ಯರಿಗೆ ಅವಕಾಶ, 6 ತಿಂಗಳು ದೇವರಿಗೆ ಅವಕಾಶ. ಆ ದೇವರಿಗೆ ಅಂದರೆ ನಾರದ ಮಹರ್ಷಿಗಳ ಪೂಜೆಗೆ ಬರ್ತಾರಂತೆ. ಯಾತಕ್ಕಾಗಿ ಅಂದರೆ ದೇವಾಲಯ ಸಂಪೂರ್ಣವಾಗಿ ಮಂಜಿನಿಂದ ಮುಚ್ಚಿ ಹೋಗ್ಬಿಡುತ್ತೆ.
ಆ ಮುಚ್ಚಿ ಹೋದಾಗ ಅದಕ್ಕೆ ಪೂಜೆ ಮಾಡ್ತಕ್ಕಂಥ ಶಕ್ತಿ ನಾರದ ಮಹರ್ಷಿಗಳಿಗೆ ಅಂತ ಹೇಳ್ತಾರೆ. ಆದರೆ ಆ ನಾರದ ಮಹರ್ಷಿಗಳು ಪೂಜೆ ಮಾಡುವಾಗ ಸ್ವಾಮಿಯ ತಲೆ ಮೇಲಿರ್ತಕ್ಕಂಥ ಆ ಕಿರೀಟವನ್ನು ಅಲ್ಲಿ ತಳಭಾಗದಲ್ಲಿ ಉಕ್ಕಿಮಠ ಅಥವಾ ಉಷಾಮಠ ಎಂಬತಕ್ಕಂಥದ್ದಿದೆ. ಆ ಉಷಾಮಠದಲ್ಲಿ ಆ ಕಿರೀಟ ಮತ್ತು ವಿಗ್ರಹಗಳನ್ನು ಇಟ್ಟಿರ್ತಾರೆ. ಅಲ್ಲಿ ಪೂಜೆ ಮಾಡಿ ಅಲ್ಲಿಂದ ಬೆಟ್ಟಕ್ಕೆ ಹೊರಟು ಅಲ್ಲಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಹಿಮದಿಂದ ಕೂಡ್ತಿರ್ತಕ್ಕಂಥ ಹಿಮೋದ ಲಿಂಗವನ್ನು ಮಾಡಿ ಪಕ್ಕದಲ್ಲಿ ಅಲ್ಲಿ ಸಾಂಬ ಸದಾಶಿವನಿಗೆ ಅಭಿಷೇಕವನ್ನು ಮಾಡಿ ಸ್ವಾಮಿಯ ಪೂಜೆ ಸಲ್ಲಿಸಿದ್ರನ್ನ ತಾವೆಲ್ಲರೂ ಸದ್ಯದಲ್ಲೇ ನೋಡ್ತೀರಿ. ಇವತ್ತು ಗಂಗೆ ಬಂದಿರತಕ್ಕಂಥದ್ದು ಹರಿದ್ವಾರಿಂದ. ಹರಿದ್ವಾರಕ್ಕೆ ಬಂದು ಅಲ್ಲಿ ಗಂಗಾ ಸ್ನಾನವನ್ನು ಮಾಡಿ ಗಂಗೆಯ ವಿಶೇಷವಾಗಿರ್ತಕ್ಕಂಥ ನೋಡಿ, ಅಲ್ಲಿ ಗಂಗೆ ನೀರು ತುಂಬಬೇಕಾದ್ರೂ ಸಹಿತ ಪ್ರತ್ಯೇಕವಾಗಿ ಜೈ ಜವಾನ್ ಜೈ ಕಿಸಾನ್ ಆನಂದ್ ಗುರೂಜಿಯವರು ಹೇಳೋ ಮಾತು. ಅದೇ ಥರ ಅಲ್ಲಿ ರೈತರಿಗೆ ಯೋಧರಿಗೆ ಒಂದು ವಿಶೇಷವಾದಂಥ ಒಂದು ಸ್ಥಳ ಇದೆ. ಅದರಲ್ಲೂ ಯೋಧರಿಗೆ ಪ್ರತ್ಯೇಕವಾಗಿ ಮಿಲಿಟ್ರಿಗೆ ಸಂಬಂಧಪಟ್ಟಂಥ ಒಂದಷ್ಟು ಪ್ರಾಂತ್ಯ ಇದೆ. ಆ ಪ್ರಾಂತ್ಯದಲ್ಲಿ ಒಳಗಡೆ ಬಿಡೋದು ಬಹಳ ಕಷ್ಟ. ಅದೃಷ್ಟ ಇವರು ಏನೋ ಮೊದಲೇ ಮಾತಾಡಿಕೊಂಡು ಒಂದು ಪರ್ಮಿಷನ್ ಹಾಕ್ಸ್ಕೊಂಡಿದ್ದಕ್ಕೆ ಆ ಪ್ರಾಂತ್ಯಕ್ಕೆ ಒಳಗಡೆ ಹೋಗಿದ್ದಾಯಿತು. ಇಲ್ಲಾಂದರೆ ನೀರನ್ನು ತುಂಬೋದು ಭಾಳ ಕಷ್ಟ. ಮಿಲಿಟ್ರಿ ಪ್ರಾಂತ್ಯದಲ್ಲಿ ಅಲ್ಲಿ ವಿಶೇಷವಾಗಿ ಹರಿದು ಬರುವಂತಹ ಗಂಗೆ, ಆ ಗಂಗೆಯನ್ನು ಸುಮ್ಮನೆ ಬೆರಳು ಹಿಂಗಿಟ್ರೆ ಈ ಬೆರಳು ಪುನಃ ಹಿಂಗೆ ಮಡ್ಚೋಕ್ಕಾಗಲ್ಲ, ಅಷ್ಟು ಹಿಮದಿಂದ ಬರ್ತಕ್ಕಂಥದ್ದು. ಅಂತಹ ಒಂದು ಕ್ರಿಸ್ಟಲ್ ವಾಟರ್ ಇಲ್ಲಿ ತಂದಿರತಕ್ಕಂಥ ಗಂಗಾಜಲ. ನಾನು ರವಿಯವ್ರನ್ನ ಹೊಗಳ್ತಾ ಇಲ್ಲ, ನಾನು ಯಾವುದೇ ಪಕ್ಷಕ್ಕೆ ಸೀಮಿತ ಅಲ್ಲ, ಅದು ಚೆನ್ನಾಗಿ ತಿಳ್ಕೊಳ್ಳಿ. ಆನಂದ್ ಗುರೂಜಿಯವರು ಯಾಕೆ ಇವತ್ತು ಇಂಥದ್ದೆಲ್ಲ ಮಾತಾಡ್ತಾರೆ ತಿಳ್ಕೊಬೇಡಿ. ಆದರೆ ಆ ನೀರಿನ ಸಮಸ್ಯೆ, ಆ ನೀರು ತರುವಂತಹದ್ದು, ಆ ನೀರಲ್ಲಿರೋ ಶಕ್ತಿ ಇದೆಯಲ್ಲ, ಈ ಗಂಗಾಜಲ ವರ್ಷಗಳು ದಾಟಿ ನೀವು ನೋಡಿದ್ರು ಸಹಿತ ಒಂದು ಉದ್ಧರಣೆ ತೀರ್ಥ ತೆಗೆದುಕೊಂಡ್ರೆ ಅದೇ ತರಹ ಜೀವಶಕ್ತಿ ಇರುತ್ತೆ. ಇದನ್ನು ಪರೀಕ್ಷೆ ಮಾಡ್ಬೋದು ನೀವು. ಇದನ್ನು ಸೈಂಟಿಸ್ಟ್ ಪರೀಕ್ಷೆ ಮಾಡಿದ್ದಾರೆ. ಗಂಗಾಜಲ ಯಾವುದಕ್ಕೋಸ್ಕರ ಇಷ್ಟು ಅಪೇಕ್ಷೆ ಪಡ್ತಕ್ಕಂಥದ್ದು? ಗಂಗಾ ಸ್ನಾನ ತುಂಗಾಪಾನ ಅಂತ ಹೇಳಿದ್ದಾರೆ. ಅಂಥದ್ರಲ್ಲಿ ವಿಶೇಷವಾಗಿ ಈ ಒಂದು ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಆಗಮಿಸ್ತಿರ್ತಕ್ಕಂಥ ಸುಮಾರು 120 ವರ್ಷಗಳ ಹಿಂದಿನ ಒಂದು ಮುಹೂರ್ತ ಏನಿತ್ತು, ಆ ಮುಹೂರ್ತಕ್ಕೆ ಸರಿ ಸಮಾನವಾದಂಥದ್ದು ಈ ಬಾರಿ ಮಹರ್ಷಿ ಈ ಒಂದು ಮಹಾಶಿವರಾತ್ರಿ ಅಂತ ಹೇಳ್ತಿದ್ದಾರೆ. ಹಾಗೆ ಪುರಾಣಗಳಲ್ಲಿ ಪಂಚಾಂಗಗಳಲ್ಲಿ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಆ ಒಂದು ಮಹಾಶಿವರಾತ್ರಿಯ ದಿನ ನೀವು ನಿಮ್ಮ ಸ್ವಹಸ್ತದಿಂದ ಗಂಗಾಜಲವನ್ನು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಶಿವಲಿಂಗಕ್ಕೋ ಅಥವಾ ಇಲ್ಲೆಲ್ಲಾದರೂ ಒಂದು ಕಡೆ ಬೃಹತ್ ಮಟ್ಟದ ಒಂದು ಶಿವಲಿಂಗವನ್ನು ಇಟ್ಟು ನೀವೇ ನಿಮ್ಮ ಸ್ವಹಸ್ತದಿಂದ ಅಭಿಷೇಕವನ್ನು ಮಾಡಿ ಆ ಅಭಿಷೇಕದ ಜಲ ತೀರ್ಥವನ್ನು ನಿಮ್ಮ ವಾಸ್ತುಗೃಹಕ್ಕೆ ತೆಗೆದುಕೊಂಡು ಹೋಗಿ ನಿಮ್ಮ ಮಕ್ಕಳು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಪತಿ ಮತ್ತು ನಿಮ್ಮ ಅತ್ತೆ ಮಾವ ಎಲ್ಲರಿಗೂ ಪ್ರೋಕ್ಷಣೆ ಮಾಡಿ ಒಂದೊಂದು ಉದ್ಧರಣೆ ತೀರ್ಥವಾಗಿ ತೆಗೆದುಕೊಳ್ಳಿ. ನಮ್ಮೆಲ್ಲರ ಕಾರ್ಯಕರ್ತರ ಸಮ್ಮುಖದಲ್ಲಿ ಮಾನ್ಯ ಗುರೂಜಿಗಳನ್ನ ನಾವು ಭೇಟಿಯಾದ್ರಿ. ಆನಂದ್ ಗುರೂಜಿ ಅವ್ರನ್ನ, ಏನಪ್ಪ ನೀವು ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೀರಾ ಅಂತ ಕೇಳಿದ್ರು. ಗುರುಗಳೇ, ನಿಮ್ಮ ಆಶೀರ್ವಾದ ಇದ್ದರೆ ನಾವು ನಮ್ಮ ಬ್ಯಾಟ್ರಾಯಪುರ ವಿಧಾನಸಭಾ ಕ್ಷೇತ್ರದಲ್ಲಿ ವಾಸ ಮಾಡೋ ಅಂಥ ಪ್ರತಿ ಮನೆಗೂ ನಾವು ಗಂಗಾ ಜಲವನ್ನು ನಾವು ಕೊಡ್ತೀವಿ, ತಂದು ಕೊಡ್ತೀವಿ. ಈ ಕ್ಷೇತ್ರದಲ್ಲಿ ವಾಸ ಮಾಡೋ ಜನ ಅವರೆಲ್ಲ ಸುಖವಾಗಿರಬೇಕು, ಅವರೆಲ್ಲ ಆನಂದವಾಗಿರಬೇಕು, ಅವರ ಕಷ್ಟಗಳು ಪರಿಹಾರ ಆಗಬೇಕು ಅಂತೇಳಿ ಅವರ ಬಳಿ ಮಾತಾಡಿ ನಾನು ನೇರವಾಗಿ ನಮ್ಮ ದುರ್ಗಾ ಪರಮೇಶ್ವರಿ ಆ ತಾಯಿಯ ಸನ್ನಿಧಿಗೆ ಬಂದೆ. ಇಲ್ಲಿ ಬಂದಾಗ ನಮ್ಮ ಕುಮಾರಸ್ವಾಮಿಗಳನ್ನ ಭೇಟಿಯಾದೆ. ಸ್ವಾಮಿಗಳೇ, ಈ ಥರ ಒಂದು ಕಾರ್ಯಕ್ರಮ ಮಾಡಬೇಕಾ ಅಂತ ಇದೆ ಅಂತ ನಾವು ಹೇಳಿದಾಗ ಅವರು, ನಾನು ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತೀನಿ, ಮಾಡಿ ಇಂಥ ಒಳ್ಳೆ ಕೆಲಸ ಆಗಬೇಕು, ಧರ್ಮದ ಕೆಲಸಗಳಾಗಬೇಕು ಸಮಾಜದಲ್ಲಿ, ಆಗಲೇ ಧರ್ಮ ಉಳಿಯೋದು ಅಂತ ಹೇಳಿದ್ರು. ಸುಮಾರು 40,000 ಲೀಟ್ರು ಗಂಗೆಯನ್ನು ನಮ್ಮ ಬ್ಯಾಟ್ರಾಯಪುರ ವಿಧಾನಸಭಾ ಕ್ಷೇತ್ರಕ್ಕೆ ತಂದಿದ್ದೀವಿ. ಪ್ರತಿ ಮನೆಗೂ ಗಂಗಾ ಜಲವನ್ನು ಹಂಚುತ್ತೀವಿ. ಹಾಗೆ ಶೋಭಾಯಾತ್ರೆ ಇವತ್ತು ಮಾಡಿದ್ರಿ. ಸುಮಾರು 6 ಕಿಲೋಮೀಟ್ರು ತಾಯಂದಿರು ಕಳಸಗಳನ್ನು ಹೊತ್ತು ಬರೀಗಾಲಲ್ಲಿ 6 ಕಿಲೋಮೀಟ್ರು ನಡೆದಿದ್ದಾರೆ. ಅಂದರೆ ಆ ಗಂಗೆಯೇ ಇವ್ರಿಗೆಲ್ಲ ಶಕ್ತಿ ಕೊಟ್ಟಿರೋದು ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಹರಿದ್ವಾರದಿಂದ ತಂದಂತಹ ಗಂಗಾಜಲ ವಿತರಣಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಏನೆಲ್ಲ ಮಾತನಾಡ್ತಾ ಇದ್ರು ಅಂತ ನಾವು ನೋಡ್ತಾ ಇದ್ವಿ. ಈಗ ನಾವು ನೋಡುವಂಥದ್ದು ಅಲ್ಲಿ ನೆರವೇರಿಸಲಾದಂತಹ ಶಿವನಿಗೆ ಸಲ್ಲಿಸಲಾದ ವಿಶೇಷ ಅಭಿಷೇಕ ಹೇಗಿತ್ತು ಅನ್ನೋದನ್ನ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮನ ಮತ್ತೀಗ ಮುಂದುವರಿಸೋಣ. ಬೋಲೋ ಗಂಗಾಮಯಿ ಮಾತಾ ಕಿ, ಬೋಲೋ ಗಂಗಾಮಯಿ ಮಾತಾ ಕಿ. ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿ ನೆರವೇರ್ಕೊಂಡು ಬಂದಿರತಕ್ಕಂಥ ಈ ಒಂದು ರಥಯಾತ್ರೆ ನಿಜಕ್ಕೂ ಬಹಳ ಆನಂದದಾಯಕವನ್ನು ಸೃಷ್ಟಿ ಮಾಡಿದೆ. ಆದರೆ
ಈ ಒಂದು ರಥಯಾತ್ರೆಯ ಮಧ್ಯದಲ್ಲಿ ನನಗತ್ತಿರ್ತಕ್ಕಂಥ ಕಿಚ್ಚೇನಪ್ಪ ಅಂದರೆ, ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಶಿವರಾತ್ರಿಯ ಜಾತ್ರೆ ನಿಜಕ್ಕೂ ಇವತ್ತಿನ ದಿವಸ ನಾನು ಇದನ್ನು ಬ್ಯಾಟರಾಯನಪುರ ಕ್ಷೇತ್ರದಲ್ಲಿರ್ತಕ್ಕಂಥ ಜನತೆಗೆ ನಾನು ಮನವಿ ಮಾಡ್ಕೊತಾ ಇಲ್ಲ, ಇಡೀ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಎಲ್ಲ ಜನಕ್ಕೂ ಹೇಳ್ತಾ ಇದ್ದೇನೆ, ಈ ಬಾರಿ ಶಿವರಾತ್ರಿ ಕೈಲಾಸ ಹುಡ್ಕೊಂಡು ಹೋಗಬೇಡಿ. ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಈಗಾಗಲೇ ಕೈಲಾಸ ಸೃಷ್ಟಿ ಆಗೋಗಿದೆ. ತಾವೆಲ್ಲರೂ ಬಂದಿಲ್ಲಿ ಶಿವರಾತ್ರಿಯನ್ನು ಆಚರಣೆ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಯಾಕೆಂದರೆ ಬಹಳ ಅದ್ಭುತಕರವಾಗಿ ಬಂದಿದೆ. ನಿಜಕ್ಕೂ ಅಲ್ಲಿ 2,500 ಕಿಲೋಮೀಟರ್ ದೂರದಿಂದ ಗಂಗಾಜಲವನ್ನು ತಗೊಂಡು ಬರೋದು ಅಂದರೆ ಸಾಮಾನ್ಯದ ಮಾತಲ್ಲ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಕೆಲಸ ನಮ್ಮ ಎ ರವಿ ಸರ್ ಅವರು ಮಾಡಿದ್ದಾರೆ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಅವ್ರಿಗಿರಲಿ. ನಿಮ್ಮೆಲ್ಲರ ವಾಸ್ತುಗೃಹದಲ್ಲೂ ಕೂಡ ಶಿವನಿಗೆ ಅಭಿಷೇಕ ಆಗಬೇಕು. ಆ ಒಂದು ವಿಚಾರವಾಗಲಿ ರವಿ ಸರ್ ಅವರು ಮಾಡಿರ್ತಕ್ಕಂಥ ಈ ಒಂದು ಕೆಲಸ ನಿಜಕ್ಕೂ ಶ್ಲಾಘನೀಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಸಾಧ್ಯವಾದ್ದನ್ನು ಸಾಧನೆ ಪಡಿಸಿದ್ದಾರೆ. ಭಗವಂತನ ಅನುಗ್ರಹ ಸಂಪೂರ್ಣವಾಗಿ ಅವ್ರಿಗೆ ಸಿಗಲಿ. ಶಿವರಾತ್ರಿಯ ದಿವಸ ಈ ಒಂದು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ನಿಮ್ಮ ವಾಸ್ತುಗೃಹದಲ್ಲೇ ಕೂತು ಶಿವರಾತ್ರಿಯನ್ನು ಆಚರಣೆ ಮಾಡಿ. ಯಾಕೆಂದರೆ ಪ್ರತಿ ಬಾರಿ ನಮ್ಮೆಲ್ಲರ ಮನಸ್ಸಿನಲ್ಲೂ ಕೂಡ ಒಂದು ನೋವಿರ್ತಿತ್ತು, ಗಂಗಾಜಲ ಇದ್ದಿದ್ರೆ ಬಹಳ ಚೆನ್ನಾಗಿತ್ತಲ್ಲ, ಆದರೆ ಅಷ್ಟು ದೂರ ಹೋಗ್ಬೇಕಲ್ಲ ಅಂತ. ನೋಡಿ, ನಿಮ್ಮ ಸೌಭಾಗ್ಯ, ನಿಮ್ಮ ಮನೆ ಬಾಗಿಲಿಗೆ ನೀವು ಕೂತಿರ್ತಕ್ಕಂಥ ಜಾಗಕ್ಕೆ ಗಂಗಾಜಲನ ತಲುಪಿಸಿದ್ದಾರೆ ನಮ್ಮ ಎ ರವಿಜಿಯವರು. ಇಲ್ಲಿರ್ತಕ್ಕಂಥ ನರ್ಮದಾ ಬಾಣಲಿಂಗಕ್ಕೆ ಮೊದಲು ಭಗವಂತನ ಆ ವಿಶೇಷವಾಗಿರ್ತಕ್ಕಂಥ ಗಂಗೆಯನ್ನು ಶಿವನ ಪಾದಕ್ಕೆ ಅರ್ಪಣೆ ಮಾಡೋಣ. ಶಿವನ ಪಾದಕ್ಕೆ ಗಂಗೆಯನ್ನು ಅರ್ಪಣೆ ಮಾಡಿ ನಾಳೆ ಬೆಳಗಿನಿಂದ ಇಲ್ಲಿನ ಕಾಯಕ ಶುರುವಾಗುತ್ತೆ. ಸುಮಾರು 1,25,000 ಕುಟುಂಬಗಳಿಗೆ ಹಾಗೆ 860 ದೇವಸ್ಥಾನಗಳಿಗೆ ಗಂಗಾಜಲದಿಂದ ಮಹಾಶಿವರಾತ್ರಿಯಂದು ಶಿವನಿಗೆ ಅಭಿಷೇಕ. ಇಷ್ಟೆಲ್ಲ ಮಾಡುವ ಇವತ್ತಿನ ಈ ಪುಣ್ಯ ಕೆಲಸ ಮೊದಲು ತಾಯಿಯ ಸಾನ್ನಿಧ್ಯದಲ್ಲಿರ್ತಕ್ಕಂತಹ ನರ್ಮದಾ ನದಿಯಿಂದ ತಂದಿರತಕ್ಕಂಥ ಆ ಒಂದು ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮ ಶಿವಲಿಂಗಕ್ಕೆ ಅಭಿಷೇಕವನ್ನು ಸಲ್ಲಿಸೋಣ. ಮೊದಲು ಗಂಗೆಯನ್ನು ಆರಾಧನೆ ಮಾಡೋಣ. ಓಂ ಧ್ರುವಂದೇ ರಾಜಾವರಣೋ ಧ್ರುವಂದೇ ಇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತ. ಅಲ್ಲಲ್ಲಿ ಅಲೆಯುವೆ ಏಕೆ ಸುಮ್ಮನೆ ಗಂಗಮ್ಮನ ಪೂಜಿಸಿ ಧನ್ಯಳಾಗು ನೀನು. ಭಕ್ತಿಯಿಂದಲೇ ಪೂಜೆ ಮಾಡಲು ಸೌಭಾಗ್ಯವಮ್ಮ, ಭಕ್ತಿಯಿಂದಲೇ ಪೂಜೆ ಮಾಡಲು ಸೌಭಾಗ್ಯವಮ್ಮ. ಅಲ್ಲಲ್ಲಿ ಅಲೆಯುವೆ ಏಕೆ ಸುಮ್ಮನೆ ಗಂಗಮ್ಮನ ಪೂಜಿಸಿ ಧನ್ಯಳಾಗು ನೀನು. ಅಲ್ಲಲ್ಲಿ ಅಲೆಯುವೆ ಏಕೆ ಸುಮ್ಮನೆ ಗಂಗಮ್ಮನ ಪೂಜಿಸಿ ಧನ್ಯಳಾಗು ನೀನು. ಭಕ್ತಿಯಿಂದಲೇ ಪೂಜೆ ಮಾಡಲು ಸೌಭಾಗ್ಯವಮ್ಮ, ಭಕ್ತಿಯಿಂದಲೇ ಪೂಜೆ ಮಾಡಲು ಸೌಭಾಗ್ಯವಮ್ಮ, ಭಕ್ತಿಯಿಂದಲೇ ಪೂಜೆ ಮಾಡಲು ಸೌಭಾಗ್ಯವಮ್ಮ, ಭಕ್ತಿಯಿಂದಲೇ ಪೂಜೆ ಮಾಡಲು ಸೌಭಾಗ್ಯವಮ್ಮ. ಶರಣಾಗು ನೀ ಗಂಗಾಂಬಿಕೆಗೆ, ಶರಣಾಗು ನೀ. ತಾಯಿಯ ಸಾನ್ನಿಧ್ಯದಲ್ಲಿ ಮರಕತ ಶಿವಲಿಂಗ ಅಂದರೆ ಪಚ್ಚೆಯಿಂದ ನಿರ್ಮಿತವಾಗಿರ್ತಕ್ಕಂಥ ಈ ಒಂದು ಸಾಲಿಗ್ರಾಮ ಶಿಲೆ, ಈ ಶಿವಲಿಂಗಕ್ಕೆ ವಿಶೇಷವಾಗಿರ್ತಕ್ಕಂಥ ರೀತಿ ಗಂಗಾಜಲವನ್ನು ಅರ್ಪಣೆ ಮಾಡ್ತಕ್ಕಂಥದ್ದು. ಅಂದರೆ ಬಹಳ ದೂರದಿಂದ ಬಂದಿರತಕ್ಕಂತಹ ಗಂಗೆಯನ್ನು ಅತ್ಯದ್ಭುತವಾದಂಥ ರೀತಿ ಬರಮಾಡಿಕೊಂಡು ಬಂದಂತಹ ಗಂಗೆಯನ್ನು ಆಯಾಸವಿಲ್ಲದಿರ ಆ ತಾಯಿನ ಸೇರಿಸೋ ಜಾಗಕ್ಕೆ ಸೇರಿಸ್ಬಿಟ್ರೆ ಇವತ್ತಿನ ಕಾಯಕ ಇವತ್ತು ಪ್ರಾರಂಭ ಆದಂತೆ. ಇನ್ನು ಇಲ್ಲಿಂದ 1,25,000 ವಾಸ್ತುಗೃಹಗಳು ಬ್ಯಾಟರಾಯನಪುರ ವಾರ್ಡಲ್ಲಿ ಇರ್ತಕ್ಕಂಥದ್ದು. ಅಂದರೆ ಈ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ 1,25,000 ಪ್ರತಿಯೊಂದು ವಾಸ್ತುಗೃಹಕ್ಕೂ ಸಹಿತ ಈ ಒಂದು ಶುದ್ಧವಾದಂಥ ಗಂಗಾಜಲವನ್ನು ಪ್ರತಿಯೊಬ್ಬರ ಮನೆಗೂ ಸೇರಿಸಬೇಕು ಎಂಬತಕ್ಕಂಥ ಕಾಯಕ ಈ ರವಿಯವ್ರದ್ದು. ಆದರೆ ಈ ಭಾಗದಲ್ಲಿ ತಾಯಿ ಚಾಮುಂಡೇಶ್ವರಿ, ದುರ್ಗಾ ಪರಮೇಶ್ವರಿ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ ಕಲಿಯುಗದ ಕಲ್ಪವಲ್ಲಿ ಅಂತಲೇ ಹೆಸರಾಗಿರ್ತಕ್ಕಂಥ ತಾಯಿ ದುರ್ಗಾ ಪರಮೇಶ್ವರಿಯ ಸಾನ್ನಿಧ್ಯದಲ್ಲಿ ಪ್ರಪ್ರಥಮವಾಗಿ ಗಂಗೆಯನ್ನು ಆರಾಧನೆ ಮಾಡಿ ಗಂಗೆಯಿಂದ ತಾಯಿನ ವಿಶೇಷವಾದಂಥ ರೀತಿ ಶಿವನಿಗೆ ಅಭಿಷೇಕವನ್ನು ಮಾಡಿಸೋಣ. ಹಾಗೆ ಇಲ್ಲಿನ ಅರ್ಚಕರು, ಪ್ರಧಾನ ಅರ್ಚಕರು, ವ್ಯವಸ್ಥಾಪನಾ ಸಮಿತಿ ಎಲ್ಲವೂ ಸಹಿತ ಈ ಒಂದು ಪ್ರಧಾನವಾಗಿರ್ತಕ್ಕಂಥ ಅನುಷ್ಠಾನಕ್ಕೆ ಎಲ್ಲರ ಸಹಕಾರದೊಂದಿಗೆ ಅತ್ಯದ್ಭುತವಾಗಿ ನಡೀತಿರ್ತಕ್ಕಂಥ ಇವತ್ತಿನ ಕಾಯಕ
ತಮ್ಮೆಲ್ಲ ನೋಡುಗರಿಗೆ ಸಂತೃಪ್ತಿ ತರಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡಿದ ಪಾಪಗಳ ಕಳೆಯಮ್ಮ ಗಂಗಾಂಬಿಕೆಯ ಕಣ್ಣಲ್ಲಿ ನೋಡಿ, ಮಾಡಿದ ಪಾಪಗಳ ಕಳೆಯಮ್ಮ, ನೀನಲ್ಲದಾರೋ ಗತಿಯಿಲ್ಲ ಎಂದವರ ಪೊರೆವಳು ಗಂಗಮ್ಮ. ಭಕ್ತಿಯಿಂದಲೇ ಪೂಜೆ ಮಾಡುವ ಸೌಭಾಗ್ಯವಮ್ಮ, ಭಕ್ತಿಯಿಂದಲೇ ಪೂಜೆ ಮಾಡುವ ಸೌಭಾಗ್ಯವಮ್ಮ, ಭಕ್ತಿಯಿಂದಲೇ ಪೂಜೆ ಮಾಡುವ ಸೌಭಾಗ್ಯವಮ್ಮ, ಭಕ್ತಿಯಿಂದಲೇ ಪೂಜೆ ಮಾಡುವ ಸೌಭಾಗ್ಯವಮ್ಮ. ಅಲ್ಲಲ್ಲಿ ಅಲೆಯುವೆ ಏಕೆ ಸುಮ್ಮನೆ, ಗಂಗಮ್ಮನ ಪೂಜಿಸಿ ಧನ್ಯಳಾಗು ನೀನು, ಗಂಗಮ್ಮನ ಪೂಜಿಸಿ ಧನ್ಯಳಾಗು ನೀನು. ತಾಯಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ತನ್ನದಂಥ ಮಹಾಮಂಗಳಾರತಿನ ದರ್ಶನ ಮಾಡಿದ್ರಿ, ಅಭಿಷೇಕವನ್ನು ದರ್ಶನ ಮಾಡಿದ್ದೀರಿ. ಇನ್ನೇನು ಆಗೋ ಈಗೋ ಅಂದರೆ ಬಂದೇ ಬಂತು ಮಹಾಶಿವರಾತ್ರಿ. ಶಿವರಾತ್ರಿ ಬರ್ತಾ ಇದೆ. ಪ್ರತಿಯೊಬ್ಬರೂ ಸಹಿತ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಪ್ರತಿಯೊಬ್ಬರೂ ಸಹಿತ ಧರ್ಮ ಜಾಗೃತಿಯಿಂದ ಈ ಬಾರಿ ಬರ್ತಕ್ಕಂಥ ಶಿವರಾತ್ರಿಯಲ್ಲಿ ಒಂದು ವಿಶೇಷತೆ ಇದೆ. 4 ಯಾಮಗಳು ನಡೀತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ, ಶ್ರದ್ಧಾಭಕ್ತಿಯಾಗಿ ಒಂದು ಯಾಮದಲ್ಲಾದರೂ ಸಹಿತ ದೇವರ ಸಾನ್ನಿಧ್ಯಗಳಿಗೆ ಬಂದು ದೇವರ ದರ್ಶನ ಮಾಡ್ತಕ್ಕಂಥದ್ದು. ಜೊತೆಗೆ ಹರಿದ್ವಾರದಿಂದ ಬಂದಿರತಕ್ಕಂಥ ಗಂಗಾಜಲವನ್ನು ಎಲ್ಲಾದರೂ ಗಂಗಾಜಲ ಸಿಕ್ಕಿದ್ರೂ ಸಹಿತ ಒಂದಿಷ್ಟು ನಿಮ್ಮ ತಲೆಯ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ವಾಸ್ತುಗೃಹಕ್ಕೆ ತೆಗೆದುಕೊಂಡು ಹೋಗಿ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೂ ಸಹಿತ ಗಂಗಾಜಲವನ್ನು ಕೊಡುವಂಥದ್ದಾಗಲಿ. ಹಾಗೆ ತಾಯಿಯ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತರು ಪ್ರತಿಯೊಬ್ಬರು ಸರತಿ ಸಾಲಲ್ಲಿ ಬಂದು ಭಗವತಿಯನ್ನು ದರ್ಶನ ಮಾಡಿಕೊಳ್ಳಿ. ಇಲ್ಲೂ ಸಹಿತ ಗಂಗೆಯನ್ನು ತಂದು ಅಭಿಷೇಕ ಮಾಡುವಂತಹ ಕಾಯಕಲ್ಪ ಇದೇ ಬರ್ತಕ್ಕಂಥ ಶಿವರಾತ್ರಿಯಿಂದ ನಡೀತಾ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಭಕ್ತರ ಮನೋಕಾಮನೆಗಳನ್ನು ಅರಿತು ಅವರಲ್ಲಿರ್ತಕ್ಕಂತಹ ಕುಂದುಕೊರತೆಗಳನ್ನು ಅವರು ಹೇಳುವಂತಹ ಪ್ರತಿಯೊಂದು ವಿಚಾರವನ್ನು ತಾಯಿಯ ಪಾದಕ್ಕೆ ಮುಟ್ಟಿಸುವಂತಹ ಕಾಯಕವನ್ನು ನನ್ನ ಆತ್ಮೀಯರಾದಂಥ ವಸಂತಕುಮಾರ್ ಅವರು ನಿರಂತರವಾದಂಥ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಿದ್ದಾರೆ. ಶಿವರಾತ್ರಿಯ ಪ್ರಯುಕ್ತ ಶಿವರಾತ್ರಿಯ ದಿನದಂದು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ವಿವಿಧ ಶಿವನ ದೇವಾಲಯಗಳಿಗೆ ಭೇಟಿ ನೀಡಿದರು ಮತ್ತು ವಿದ್ಯಾರಣ್ಯಪುರದಲ್ಲಿ ನಡೆದಂತಹ ಗಿರಿಜಾ ಕಲ್ಯಾಣ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ರು. ಈ ಕಾರ್ಯಕ್ರಮ ಹೇಗಿತ್ತು ನೋಡೋಣ.
ಪಾರ್ವತೀಪದೇ ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಗಿರಿಜಾಶಂಕರರ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಕೈಲಾಸದಲ್ಲಿ ಸಾಂಬ ಸದಾಶಿವನ ಸಾನ್ನಿಧ್ಯದಲ್ಲಿ ಅಲ್ಲಿ ನಡೀತಿರ್ತಕ್ಕಂಥ ಈ ಒಂದು ವಿವಾಹ ಮಹೋತ್ಸವ ಅಂದರೂ ಇದು ತಪ್ಪಾಗಲಾರದು. ಆನಂದ ಭೈರವಿ ರಾಗದಲ್ಲಿ ದರ್ಪುನ ಇಟುಬಡ್ಡಿ ಸೇವಾ ಎಂಬತಕ್ಕಂಥ ಕೀರ್ತನೆ ದೇವಾನುದೇವತೆಗಳ ಸಹಿತ ಈ ಒಂದು ವಿವಾಹಕ್ಕೆ ಎಲ್ಲರೂ ಸಹಿತ ಆಗಮಿಸುವಾಗ ಎಷ್ಟೋ ಜನ್ಮಗಳು ದಾಟಿದ್ರೆ ಒಂದು ಮಾನವ ಜನ್ಮ, ಅದರಲ್ಲಿ ಇಂತಹ ಒಂದು ಪರ್ವಕಾಲ ಮಹಾಶಿವರಾತ್ರಿ, ಶಿವನಿಗೆ ವಿಶೇಷವಾಗಿರ್ತಕ್ಕಂಥ ಈ ಒಂದು ರಾತ್ರಿ, ಪ್ರತಿ ಮಾಸದಲ್ಲಿ ಬರ್ತಕ್ಕಂಥ ಶಿವರಾತ್ರಿಗೂ ಮಹಾಶಿವರಾತ್ರಿಗೂ ಸಾಕಷ್ಟು ವ್ಯತ್ಯಾಸಗಳಿದೆ. ಅಂತಹದ್ರಲ್ಲಿ ಗಿರಿಜಾಶಂಕರನ ವಿಶೇಷವಾಗಿರ್ತಕ್ಕಂಥ ಕಲ್ಯಾಣ ಮಹೋತ್ಸವವನ್ನು, ಶುಭ ವಿವಾಹವನ್ನು, ತಂದೆ ತಾಯಿಯ ವಿವಾಹವನ್ನು ನೋಡುವಂಥ ಸೌಭಾಗ್ಯ ಇವತ್ತಿನ ದಿವಸ ಈ ಸೃಷ್ಟಿನಲ್ಲಿ ನಮ್ಮೆಲ್ಲರಿಗೂ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಇಷ್ಟು ಜನ ಘನ ವಿದ್ಯಾವಂತರು, ಪಂಡಿತರು ಹಾಗೂ ನಿತ್ಯ ಸಹಿತ ದೇವಿಯನ್ನು ಆರಾಧನೆ ಮಾಡುತ್ತಿರ್ತಕ್ಕಂಥ ಆ ದೇವಿಯ ಆರಾಧಕರು, ನನ್ನ ಆತ್ಮೀಯರು, ಸದಾಕಾಲ ಶ್ರೀಚಕ್ರ ಉಪಾಸನೆ ಮಾಡ್ತಾ ತಮ್ಮನ್ನು ತಾವು ಸಂಪೂರ್ಣವಾಗಿ ದೇವಿಯ ಪಾದದಡಿ ಅರ್ಪಣೆ ಮಾಡಿಕೊಂಡಿರ್ತಕ್ಕಂಥ ನನ್ನ ಆತ್ಮೀಯರಾದಂಥ ವಸಂತ್ ಕುಮಾರ್ ಅವರು, ಜೊತೆಗೆ ಸಾರ್ಥಕತೆಯ ಬದುಕು, ಧರ್ಮ, ಸಂಸ್ಕೃತಿ, ಸಂಪ್ರದಾಯ ವಿಶೇಷವಾಗಿರ್ತಕ್ಕಂಥ ಧರ್ಮದ ಹೆಜ್ಜೆ ಹಾಕಿರ್ತಕ್ಕಂಥ ನಮ್ಮ ಎ ರವಿರವರು, ಮೊನ್ನೆ ನನ್ನ ಜೊತೆ ಹರಿದ್ವಾರ್, ಋಷಿಕೇಶ್, ತುಂಗನಾಥ್, ಇವತ್ತು ಬೆಳಗಿನ ಕಾರ್ಯಕ್ರಮ ತಾವು ಎಷ್ಟು ಜನ ನೋಡಿದ್ರೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ನಮ್ಮ ಮಾಧ್ಯಮದ ಇತಿಹಾಸದ 14 ವರ್ಷ ನಾನು ಈ ಮಾಧ್ಯಮದಲ್ಲಿದ್ದೇನೆ. ಆದರೆ ಇವತ್ತು ಬೆಳಗಿನ ಕಾರ್ಯಕ್ರಮ ಅಷ್ಟೇ ನಾನು ಸಂಪೂರ್ಣವಾಗಿ ಟಿ ವಿ ಮುಂದೆ ಕೂತ್ಕೊಂಡು ನೋಡಿದ್ದಂಥದ್ದು. ನನ್ನ ಕಾರ್ಯಕ್ರಮ, ನಾನೇ ನೋಡಿದಂಥ ಕಾರ್ಯಕ್ರಮ ಇವತ್ತು ಬೆಳಗ್ಗೆನೇ. ಯಾವ ಕಾರ್ಯಕ್ರಮ ಸಹಿತ ಕಾರ್ಯಕ್ರಮ ಮಾಡುವಾಗ ಏನು ಆನಂದ ಪಟ್ಟಿರ್ತೀವೋ ಅದಾದಮೇಲೆ ಆ ಕಾರ್ಯಕ್ರಮ ನೋಡಲ್ಲ ನಾವು, ಯಾಕೆಂದರೆ ಆ ಕಾರ್ಯಕ್ರಮ ನೋಡುವಷ್ಟು ಸಮಯವೂ ನನಗಿರೋದಿಲ್ಲ. ಆದರೆ ಶಿವರಾತ್ರಿ ಶಿವ ಸಾನ್ನಿಧ್ಯದಲ್ಲಿ ಬೆಳಗ್ಗೆ ಮನೆಯಲ್ಲಿ ನನ್ನ ಆರಾಧ್ಯ ದೇವತೆಯಾದಂಥ ತಾಯಿ ಲಲಿತಾ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ದೇವಿಯ ಅಭಿಷೇಕ ಸನ್ನಿವೇಶದಲ್ಲಿ ಆ ಒಂದೊಂದು ದೃಶ್ಯಗಳನ್ನು ನೋಡಿದ್ರೆ ನಾವೆಲ್ಲ ಇಲ್ಲಿ ಹೋಗಿದ್ವಾ. ರವಿಯವರು ಈ ಇಳಿ ವಯಸ್ಸಲ್ಲಿ ನನ್ನ ಜೊತೆ ಅಷ್ಟೆಲ್ಲ ಪ್ರಯಾಣ ಬೆಳೆಸಿದ್ರ ಪಾಪ ಒಂದು ಕ್ಲಿಪ್ಪಿಂಗ್ ಅವರು ಜಾರು ಬಿದ್ದಿದ್ದು ಬಂದ್ಬಿಟ್ಟಿದೆ ಅದರಲ್ಲಿ. ಆದರೆ ಜಾರು ಬಿದ್ದಿದ್ದಲ್ಲ, ಶ್ರಮ ಇನ್ನಷ್ಟಾಗಲಿ ಈ ಧರ್ಮ ಸಂಘಟನೆಯಲ್ಲಿ ನನ್ನ ಭಾಗದ ಜನತೆಯ ಒಂದಷ್ಟು ಅಭಿವೃದ್ಧಿಗೋಸ್ಕರ ಆ ಪರಮ ಪವಿತ್ರವಾಗಿರ್ತಕ್ಕಂಥ ತುಂಗನಾಥನ ಆ ವಿಶೇಷವಾಗಿರೋ ಸಾನ್ನಿಧ್ಯದಲ್ಲಿ ಹಿಮದ ಲಿಂಗವನ್ನು ಮಾಡಿ ಅಲ್ಲಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಡೆದಂಥ ಆ ಒಂದು ಅಭಿಷೇಕ, ಅಲಂಕಾರ, ಹಬ್ಬ, ಎರಡು ಕಣ್ಗಳು ಸಾಲದು ಇವತ್ತಿನ ದೃಶ್ಯವನ್ನು. ಆದರೆ ಒಂದಂತೂ ಸತ್ಯ, ಶಿವರಾತ್ರಿ ಎಂದು ಇಷ್ಟು ಜನ ಭಕ್ತರಿಗೆ ಗಂಗಾಜಲವನ್ನು ಒದಗಿಸಿ ಶಿವಲಿಂಗಕ್ಕೆ ಗಂಗಾ ಸ್ನಾನವನ್ನು ಮಾಡಿಸಲಿಕ್ಕಾಗಿ ನಮ್ಮ ಸಂಸ್ಥದಿಂದ ಅಂದು ಜಗದ್ಗುರುಳಾದಂತಹ ಶಂಕರರು ಒಂದು ಮಾತು ಹೇಳಿದರು. ಮಾನಸ ಪೂಜೆ ಎಂಬತಕ್ಕಂಥದ್ದನ್ನು ಪರಿಚಯಿಸಿದ್ದೇ ಶಂಕರರು. ಜಗದ್ಗುರುಗಳಾದಂಥ ಆದಿಶಂಕರರು ನಿನ್ನ ಕೈಲಿ ಏನೂ ತರಲಿಕ್ಕಾಗಿಲ್ಲ ಅಂದರೆ ಮುತ್ತು, ರತ್ನ, ಪಚ್ಚೆ, ವಜ್ರ, ವೈಡೂರ್ಯ, ಸೃಷ್ಟಿಯಲ್ಲಿ ಬೆಳೆದಿರ್ತಕ್ಕಂಥ ಎಲ್ಲ ಫಲಪುಷ್ಪಗಳು ಅವೆಲ್ಲವನ್ನು ಸಹಿತ ನೀನು ಅರ್ಪಣೆ ಮಾಡಬಹುದು. ನೀನುಟ್ಟಂಥ ವಸ್ತ್ರಕ್ಕಿನ್ನ ರೇಷ್ಮೆ ಪಟವಾಳಿ ವಸ್ತ್ರಗಳನ್ನು ಅರ್ಪಣೆ ಮಾಡಬಹುದು. ಅದು ಹೇಗೆ? ಕಣ್ಣು ಮುಚ್ಚಿ ಕೂತು ನಿಮ್ಮ ಹಸ್ತವನ್ನು, ನಿಮ್ಮ ಉಂಗುರದ ಬೆರಳು, ಹೆಬ್ಬೆರಳನ್ನು ಒಂದು ಕಡೆ ಸೇರಿಸಿದ್ರೆ ನೀವೇ ನಿಮ್ಮ ಸ್ವಹಸ್ತದಿಂದ ಗಂಗಾಜಲವನ್ನು ಅಭಿಷೇಕ ಮಾಡ್ತಿದ್ದೀರೇನೋ, ಫಲಪಂಚಾಮೃತ ಅಭಿಷೇಕವನ್ನು ಮಾಡ್ತಿದ್ದೀರೇನೋ, ಅಥವಾ ಸೃಷ್ಟಿಯಲ್ಲಿ ಬಿಟ್ಟಿರ್ತಕ್ಕಂಥ ಎಲ್ಲ ಫಲಪುಷ್ಪಗಳನ್ನು ಸಹಿತ ಭಗವತ್ ಸಾನ್ನಿಧ್ಯದಲ್ಲಿ ನಾವು ಇಡ್ತಾ ಇದ್ದೀವೇನೋ, ರೇಷ್ಮೆ ಪಟವಾಳಿ ವಸ್ತ್ರಗಳನ್ನೆಲ್ಲ ಸ್ವಾಮಿಗೆ ಅಲಂಕಾರ ಮಾಡ್ತಿದ್ದೀವೇನೋ ಎಂಬಂಥ ರೀತಿ ನಿಮ್ಮ ಮನಸ್ಸು ಸಂಕಲ್ಪ ಮಾಡಿದ್ರೆ ಮನಸ್ಸಿಗಿನ್ನ ವೇಗವಾದ್ದು ಮತ್ತೊಂದಿಲ್ಲ. ತಾಯಿಯ ವಿವಾಹ ಶುಭ ಮಹೋತ್ಸವವನ್ನು, ಗಿರಿಜಾ ಕಲ್ಯಾಣದ ಆ ಶುಭ ಮಹೋತ್ಸವದ ಆಹ್ವಾನ ಪತ್ರಿಕೆಯನ್ನು ಮೊದಲು ಸೇರಿಸಿದ್ದೆಲ್ಲಿಗೆ? ಸರಸ್ವತಿ ಬ್ರಹ್ಮನಿಗೆ ಮೊದಲು. ಯಾಕೆಂದರೆ ಸೃಷ್ಟಿಯ ಆಟ ಅವನ ಕೈಲಿದೆಯಲ್ಲ. ಹಾಗಾಗಿ ಆ ಸರಸ್ವತಿ ಪ್ರತಿಯೊಬ್ಬರ ಮನೆ ಮಕ್ಕಳಿಗೂ ಸಹಿತ ಆ ಜ್ಞಾನದಾತೆ
ನಿಮ್ಮ ಮನೇಲಿರ್ತಕ್ಕಂಥ ಪ್ರತಿಯೊಬ್ಬರ ಮಕ್ಕಳು ಒಳ್ಳೆ ಜ್ಞಾನವಂತರಾಗಬೇಕು. ನೋಡಿ, ಶಾರದೆನಲ್ಲಿ ಬಿಡಲಿಲ್ಲ, ಜೊತೆಗೆ ಬ್ರಹ್ಮನಿಗೆ ಪೂಜೆ ಇಲ್ಲ, ಆದರೂ ಮೊದಲನೇ ಆದ್ಯತೆ ಅಲ್ಲೇ ಕೊಡಬೇಕು. ಯಾವುದೇ ಒಂದು ಹೋಮ ಹವನಾದಿಗಳಾಗಲಿ, ಯಜ್ಞ ಯಾಗಾದಿಗಳಾಗಲಿ, ಅಲ್ಲಿ ಬ್ರಹ್ಮನ ಆಸ್ಥಾನ ಇದ್ದರೆ ಮಾತ್ರ ಆ ಯಾಗಕ್ಕೆ ಒಂದು ಶಕ್ತಿ. ಅದಕ್ಕೆ ಆ ಬ್ರಹ್ಮನ ಶಕ್ತಿ, ಆ ಬ್ರಹ್ಮನ ವರ್ಚಸ್ಸು ಆ ಥರದ್ದು. ಆದರೆ ಒಂದು ಸಂತೋಷ ಏನಂದರೆ, ಉಕ್ಕಿಮಟ್ಟು ಇವತ್ತು ಉಷಾಮಠ, ಅಂದು ಉಷಾಮಠ, ಇವತ್ತು ಉಕ್ಕಿಮಠ. ಪಂಚಕೇದಾರ ಎಂಬತಕ್ಕಂತಹದ್ದು 5 ಕೇದಾರಗಳಲ್ಲಿರ್ತಕ್ಕಂತಹ 6 ತಿಂಗಳ ಪೂಜೆ ಆದ ನಂತರ ಅಲ್ಲಿರ್ತಕ್ಕಂಥ ಸ್ವರ್ಣಖಚಿತವಾಗಿರ್ತಕ್ಕಂತಹ ಒಂದು ಶಿವಲಿಂಗದ ಆ ಬಂಗಾರದ ಕಿರೀಟ ಮತ್ತು ಒಂದಷ್ಟು ಆಭರಣಗಳನ್ನು ಅಲ್ಲಿ ಉಕ್ಕಿಮಠ ಉಷಾಮಠಕ್ಕೆ ಬಂದು ಕೂತ್ಕೊಳ್ಳುತ್ತೆ. ಅಷ್ಟೇ ಅಲ್ಲದಿರ ಶ್ರೀಕೃಷ್ಣ ಪರಮಾತ್ಮನ ಮೊಮ್ಮಗನ ಮದುವೆಯಾದಂಥ ಸ್ಥಳ ಅದು. ಆ ಮೊಮ್ಮಗ ಮದುವೆಯಾದಂತಹ ಅರ್ಧಾಂಗಿಯೇ ಉಷಾ. ಆ ಉಷಳ ಹೆಸರೇ ಇವತ್ತು ಉಷಾಮಠ, ಉಕ್ಕಿಮಠ ಆಗಿರ್ತಕ್ಕಂಥದ್ದು. ಅಂತಹ ಉಕ್ಕಿಮಠಗೂ ಸಹಿತ ದರ್ಶನ ಮಾಡಿಕೊಂಡು, ಅಲ್ಲೂ ಸಹಿತ ನಾವು ರವಿಯವರ ಸಂಕಲ್ಪ ಅಂತ ನಾವು ಹೇಳಿದರೆ, ಅಲ್ಲಿ ಅರ್ಚಕರು ಕೇಳಿದ್ರು ಸಂಕಲ್ಪ ಮಾಡಿಸಿ ಅಂದರೆ ಅವ್ರು ಹೇಳಿದರು, ನಮ್ಮ ಬ್ಯಾಟ್ರಾಯನ್ಪುರ ಜನತೆಗಾಗಿ ಒಳ್ಳೆಯದಾಗಲಿ, ನನ್ನ ಹೆಂಡತಿಗಿನ್ನ ನನ್ನ ಬ್ಯಾಟ್ರಾಯನ್ಪುರ ಜನತೆಗೆ ಒಳ್ಳೆಯದಾಗಲಿ ಅಂತ ಒಂದು ಸಂಕಲ್ಪ ಮಾಡಿ ಅಂದರು. ನಾನು ಆ ಕ್ಷಣ ನನ್ನ ಕಿವಿನೂ ನೆಟ್ಟಗಾಯಿತು. ಯಾಕೆಂದರೆ ಸಂಕಲ್ಪ ಅನ್ನೋದು ದೇವ್ರ ಮುಂದೆ ಕೂತ್ಕೊಂಡು ನಮ್ಮ ಚೀಟಿ ಬರಿಬೇಕಾದ್ದಿಲ್ಲ, ದೇವ್ರ ಮುಂದೆ ನಿಂತು ನಾನು ಬಂದಿದ್ದೀನಪ್ಪ ಅಂತ ಹೇಳಬೇಕಾದ್ದಿಲ್ಲ, ದೇವ್ರ ಮುಂದೆ ನಿಂತು ನನ್ನ ಗೋತ್ರ, ನನ್ನ ಹೆಸರು, ನಕ್ಷತ್ರ ನಾವು ಹೇಳಬೇಕಾದ್ದೇ ಇಲ್ಲ. ನೀನು ಯಾರು ಎಂಬತಕ್ಕಂಥದ್ದು ಆತನಿಗೆ ಗೊತ್ತಿದೆ. ನೀನು ಯಾರು ಅಂತ ಗೊತ್ತು, ನೀನು ಏತಕ್ಕೆ ಬಂದಿದ್ಯಾ ಗೊತ್ತು, ನೀನೇನು ತಂದಿದ್ಯಾ ಗೊತ್ತು, ನಿನಗೇನು ನಾನು ಕೊಟ್ಟಿದ್ದೀನಿ ಅನ್ನೋದು ಅವನಿಗೆ ಗೊತ್ತು ಅಲ್ವಾ? ಎಲ್ಲವೂ ಆತನಿಗೆ ಗೊತ್ತಿದೆ. ಆದರೆ ಒಂದು ಬೇಡಿಕೆ ನಾವು ಇಡಬೇಕಾಗತ್ತೆ. ಆ ಬೇಡಿಕೆ ನಿಸ್ವಾರ್ಥತೆಯಿಂದ, ಸ್ವಾರ್ಥವಿಲ್ದಿರ, ಲೋಕ ಕಲ್ಯಾಣಾರ್ಥವಾಗಿ ಅಥವಾ ಇನ್ನೊಬ್ಬರ ಹಿತಕ್ಕಾಗಿ ಒಂದು ಸಂಕಲ್ಪ ಮಾಡಿದ್ರೆ, ನೋಡಿ, ಒಬ್ಬರು ಹಾಸ್ಪಿಟ್ಲಲ್ಲಿ ಮಲಗಿರುವಾಗ ಅವ್ರ ಹೆಸರು ಒಂದು ಸಂಕಲ್ಪ ಮಾಡಬೇಕು. ಯಾತಕ್ಕಾಗಿ? ಅವ್ರು ಬೇಗ ಆರೋಗ್ಯ ಗುಣ ಆಗಲಿ ಅಂತ. ನಮ್ಮ ದೇಶ ಕಾಯ್ತಕ್ಕಂಥ ಯೋಧ, ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧ ತನ್ನ ಪ್ರಾಣವನ್ನು ಲೆಕ್ಕಿಸದಿರ ಇವತ್ತು ಯೋಧರಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಇವತ್ತು ನೀವೆಲ್ಲರೂ ಸಹಿತ ಶಿವರಾತ್ರಿಯ ಜಾಗರಣೆ ಇಂತಹ ಒಂದು ವೈಭವೀಪೂರಿತವಾದಂಥ ಕಾರ್ಯಕ್ರಮ ಮಾಡ್ತಿದ್ದೇವೆ. ಅವರಲ್ಲಿ ಯೋಧರಿರಲಿಲ್ಲ ಅಂದಿದ್ರೆ ಇಲ್ಲಿ ಯಾವ ರಾಕ್ಷಸರು ಬರ್ತಿದ್ರು? ಹಾಗೆ ಇಷ್ಟೆಲ್ಲ ಒಂದು ದಿವಸ ಮಾತ್ರ ಉಪವಾಸ. ನೋಡಿ, ಇವತ್ತು ಏಕಾದಶಿ ಬೆಳಗ್ಗೆಯಿಂದ ಉಪವಾಸ, ಆದರೂ ಯಾರು ಉಪವಾಸ ಮಾಡಿದ್ದೀರೋ ಬಿಟ್ಟಿದ್ದೀರೋ? ನಮ್ಮ ರವಿಯವರು ಮಾಡಿರ್ತಕ್ಕಂಥ ಒಳ್ಳೆ ತುಪ್ಪದಲ್ಲಿ ಆಡುವ ರವೆ ಉಂಡೆ ಮಾತ್ರ ಯಾರು ಬಿಟ್ಟಿರೋಂಗಿಲ್ಲ. ಯಾಕೆಂದರೆ ಅದು ಮಹಾಪ್ರಸಾದ. ಆ ಪ್ರಸಾದವನ್ನು ಸ್ವೀಕರಿಸಿದಿರಿ. ಆದರೆ ಉಪವಾಸ ಒಂದು ದಿನಕ್ಕೆ ಸೀಮಿತ. ನಾಳೆ ಬೆಳಗ್ಗೆ ತಾಯಿ ಅನ್ನಪೂರ್ಣೇಶ್ವರಿ ಅಲ್ಲಿ ಅಡುಗೆ ಮಾಡ್ತಾ ಇದ್ರೆ, ಅಡುಗೆ ಮನೆಯಲ್ಲಿ ಅಡುಗೆ ಬೈತಾ ಇದ್ದರೆ ಹಪಪವ ಅನ್ನತ್ತೆ. ಅದಕ್ಕೆ ರೈತನ ನಾವು ನೋಡಬೇಕು. ಜೈ ಜವಾನ್ ಜೈ ಕಿಸಾನ್, ರೈತರಿಗಾಗಿ ಯೋಧರಿಗಾಗಿ ನಿರಂತರವಾದಂಥ ಸಂಕಲ್ಪ ಎಲ್ಲೇ ಹೋದರೂ ಯಾವಾಗಾದರೂ ನಾನು ಮಾಡಿಸೋದು ಇಷ್ಟೇ. ಯಾರು ತಂದೆ ತಾಯಿನ ಎದುರು ನಿಂತು ಮಾತಾಡ್ತಾರೆ, ಯಾರು ತಂದೆ ತಾಯಿಗೆ ಬಹಳಷ್ಟು ನೀಚವಾಗಿ ಕಾಣ್ತಾರೆ, ಅವ್ರ ಮುಂದಿನ 7 ಜನ್ಮ ಎತ್ತಿದ್ರೂ ಆ ಪಾಪಕ್ಲೇಶದಿಂದ ಹೊರಬರಲಿಕ್ಕೆ ಆಗೋದೇ ಇಲ್ಲ. ಜನ್ಮ ಕೊಟ್ಟಂಥ ತಂದೆ ತಾಯಿಗೆ ನಮ್ರತೆಯಿಂದ ನಡ್ಕೊಂಡು, ಸದಾಕಾಲ ಅವರ ಪಾದದಲ್ಲಿ ಇದ್ದುಕೊಂಡು, ಅವರು ಹಾಕುವ ಮಾರ್ಗದಲ್ಲಿ ನಾವು ನಡೆದರೆ ಅದಕ್ಕಿಂತ ಪುಣ್ಯದ ಕೆಲಸ ಮತ್ತೊಂದಿಲ್ಲ. ಈ ಕಲ್ಪಗಳೆಲ್ಲವೂ ಬರುತ್ತೆ ಈ ಗಿರಿಜಾ ಕಲ್ಯಾಣದಲ್ಲಿ. ಇವತ್ತು ಗಿರಿಜಾ ಕಲ್ಯಾಣವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ತಾವೆಲ್ಲ ವೀಕ್ಷಕ ಪ್ರಭುಗಳು ಇಷ್ಟು ಜನ ಇದ್ದೀರಿ. ಇವತ್ತು ಇತ್ತೀಚಿನ ದಿನಗಳಲ್ಲಿ ಒಂದು ಸಮಸ್ಯೆ ಎದುರಾಗ್ತಾ ಇದೆ. ಇದು ಎಲ್ಲರ ಮನೆಗಳಲ್ಲೂ ಇದ್ದಂಥದ್ದು. ಎಲ್ಲರೂ ಧ್ವನಿ ಏನಪ್ಪ ಅಂದರೆ, ನನ್ನ ಮಗಳಿಗೆ ಮದುವೆ ಆಗಿಲ್ಲ, ನನ್ನ ಮಗಳಿಗೆ ಮದುವೆ ಆಗಿಲ್ಲ, ನನ್ನ ಮಗಳಿಗೆ ಮದುವೆ ಆಗಿಲ್ಲ ಅಂತಕ್ಕಂಥದ್ದು. ಹೇಳುವಾಗ ಮಗಳಿಗೆ ಮದುವೆ ಆಗಿಲ್ಲ ಎಂಬತಕ್ಕಂಥದ್ದು ಹೆಣ್ಣೆತ್ತವರಿಗೆ ಈ ಸಮಸ್ಯೆ ಇರ್ತಿತ್ತು. ಆದರೆ ಮಗಳ ಮದುವೆ ಅಲ್ಲ, ಈಗ ಮಗನಿಗೆ ಮದುವೆ ಆಗ್ತಿಲ್ಲ, ಮಗನಿಗೆ ಮದುವೆ ಆಗ್ತಿಲ್ಲ, ಮಗನಿಗೆ ಮದುವೆ ಆಗ್ತಿಲ್ಲ ಎಂಬತಕ್ಕಂಥ ಧ್ವನಿಯನ್ನು ಈಗ ಎತ್ತಿದ್ದಾರೆ. ಮಗನಿಗೆ ಮದುವೆ ಆಗದಿದ್ರು ಪರವಾಗಿಲ್ಲ, ಯೋಚನೆ ಮಾಡಲ್ಲ ತಂದೆ ತಾಯಿ, ನನ್ನ ಮಗಳಿಗೆ ಮದುವೆ ಆಗಬೇಕು. 30 ವರ್ಷ ಆಯಿತು, 35 ವರ್ಷ ಆಯಿತು, 40 ವರ್ಷ ಆಯಿತು, ಗಂಡು ಮಕ್ಕಳಿಗೆ ಮದುವೆ ಇಲ್ಲ. ಹಾಗೆ ಹೆಣ್ಣೆತ್ತಿರ್ತಕ್ಕಂಥವ್ರು ಯೋಚನೆ ಮಾಡಬೇಕು. ಹಾಗೆ ಗಂಡು ಮಕ್ಕಳಿರ್ತಕ್ಕಂಥ ತಂದೆ ತಾಯಿನೂ ಯೋಚನೆ ಮಾಡಬೇಕು. ಆದರೆ ಶಿವಪಾರ್ವತಿಯರ ಈ ಶುಭ ಕಲ್ಯಾಣ ಮಹೋತ್ಸವದಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದೀರಿ, ಇವರು ಇವತ್ತಿನ ದಿವಸ ನಾನು ಆಗಲೇ ನೋಡಿದೆ, ಇಲ್ಲಿರ್ತಕ್ಕಂಥ ಈ ಒಂದು ದಾರಗಳನ್ನು, ಈ ರಕ್ಷೆಯನ್ನು ರೆಡಿ ಮಾಡಿಟ್ಟಿದ್ದಾರೆ. ಬಹುಶಃ ಈ ರಕ್ಷೆಯೆಲ್ಲ ದೇವರಿಗೆ ಮುಟ್ಟಿಸಿ, ಯಾರಿಗೆ ವಿವಾಹ ಆಗಿಲ್ಲ ಅವರಿಗೆ ವಿವಾಹ ಆಗಲಿ ಎಂಬತಕ್ಕಂಥ ಸಂಕಲ್ಪದಲ್ಲಿ ಈ ರಕ್ಷೆಯನ್ನು ರೆಡಿ ಮಾಡಿದ್ದಾರೋ ಏನೋ. ದಾರದ ರಕ್ಷೆ ಅಷ್ಟಿದೆ ಅಂತ ನಾನು ತಿಳ್ಕೊಂಡು, ಅದು ನೋಡಿದ್ರೆ ನನಗೆ ಹಾಗೆ ಅನ್ನಿಸ್ತು. ಅದು ಏನಕ್ಕಾಗಿದೆಯೋ ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ವಿವಾಹ ಆಗದಿರ ಇರ್ತಕ್ಕಂಥವ್ರಿಗೆ ಈ ರಕ್ಷೆ ಅವ್ರ ಕೈ ಸೇರಿದ್ರೆ ಖಂಡಿತವಾಗಲೂ ಇಲ್ಲಿ ಇನ್ನೊಂದು ಕಲ್ಯಾಣೋತ್ಸವ ಆಗೋಷ್ಟರೊಳಗೆ ನಿಮಗೆ ವಿವಾಹ ಸೆಟ್ ಆಗಿರುತ್ತೆ. ಇಷ್ಟಂತೂ ಸತ್ಯ. ಯಾಕೆಂದರೆ ಈ ವಿವಾಹಕ್ಕೆ ಅಂಥ ಶಕ್ತಿ ಇದೆ. ಗಿರಿಜಾ ಕಲ್ಯಾಣ ಸಾಮಾನ್ಯವಾದ್ದಲ್ಲ. ಶಿವ ಬೇಡಿದ ಎಲ್ಲ ವರ್ಗಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವು. ಬ್ರಹ್ಮ ಹಾಗಲ್ಲ, ವಿಷ್ಣು ಹಾಗಲ್ಲ. ವಿಷ್ಣು ಅಲಂಕಾರ ಪ್ರಿಯ,
ಎಷ್ಟು ಅಲಂಕಾರ ಮಾಡಿ, ಎಷ್ಟು ಹೋಮ ಹವನಾದಿಗಳು ಮಾಡಿ, ಎಷ್ಟು ತೃಪ್ತಿಯಾದ ಸೇವೆ ಮಾಡಿದ್ರು ಮಾಡಲಿ, ಇನ್ನೂ ಚೆನ್ನಾಗಿ ಸೇವೆ ಮಾಡಲಿ ಅಂತ. ಆದರೆ ಶಿವ ಹಾಗಲ್ಲ. ಏನಾದರೂ ಕೇಳಿ, ಏನು ಕೇಳಿದ್ರೂ ಸರಿಯೇ. ಅಂತಹ ರಾವಣನಿಗೆ ಆತ್ಮಲಿಂಗವನ್ನೇ ಕೊಟ್ಟ, ತಗೊಂಡು ಹೋಗು ನೀನು ಅಂದ. ಆತ್ಮಲಿಂಗವನ್ನು ಕೊಟ್ಟ, ತಗೊಂಡು ಹೋದ. ಆದರೆ ರಾವಣ ಒಂದು ತಪ್ಪು ಮಾಡಿದ. ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಪ್ರಾರ್ಥನೆ ಮಾಡಲಿಲ್ಲ. ನಾನು ಅವ್ರ ಅಪ್ಪನ್ನೇ ಅಷ್ಟೊಂದು ಹತ್ತಿರದಲ್ಲಿರಬೇಕಾದ್ರೆ ಮಗನಿಂದ ನನಗೇನಾಗಬೇಕು ಅಂದ. ಹಾಗೆ ರಾವಣ ಗಣಪತಿಯನ್ನು ಮರ್ತಿದ್ರಿಂದ ಪುನಃ ಮಧ್ಯ ಗಣಪತಿ ಎಂಟ್ರಿ ಆದ. ಹಾಗೆ ಶಿವ ಏನನ್ನೂ ಬೇಡ ಅನ್ನಲ್ಲ. ಅಂತಹ ಗಿರಿಜಾ ಕಲ್ಯಾಣದ ಈ ಶುಭ ಸನ್ನಿವೇಶದಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲ ಭಕ್ತ ಮಹಾಶಯರು ನಿಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥಿಸ್ತೇನೆ. ಶಿವರಾತ್ರಿಯ ದಿನದಂದು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ವಿವಿಧ ದೇವಾಲಯಗಳಿಗೆ ಭೇಟಿ ನೀಡಿದಂತಹ ಮತ್ತು ವಿಶೇಷವಾದಂತಹ ಸೇವೆಯನ್ನು, ಪೂಜಾರಾಧನೆಯನ್ನು ಸಲ್ಲಿಸಿದಂತಹ ದೃಶ್ಯಗಳನ್ನು ನಾವೀಗ ನೋಡೋಣ. ಸೃಷ್ಟಿ, ಸ್ಥಿತಿ, ಲಯ, ಬೇಕು ಬೇಡ ಎಲ್ಲವನ್ನೂ ನೋಡುವಂಥವ್ರು. ಎಲ್ಲರ ಹೊಟ್ಟೆಗೆ ಅನ್ನವನ್ನು ಕೊಡೋದು ಶಿವ. ನೋಡಿ, ಬ್ರಹ್ಮ ಆಗಲಿ ವಿಷ್ಣು ಆಗಲಿ ಅನ್ನವನ್ನು ಕೊಡೋರಲ್ಲ, ಅನ್ನವನ್ನು ಕೊಡೋದು ಶಿವ. ಶಿವ ಹೀಗೆ ಒಂದು ದಿವಸ ಕೈಲಾಸದಲ್ಲಿ ಕೂತ ಅರ್ಧಾಂಗಿಯೊಂದಿಗೆ ಮಾತಾಡ್ತಿದ್ದ. ಆದರೆ ತಾಯಿ ಪಾರ್ವತಿ ದೇವಿ ಒಂದು ಸಣ್ಣ ಇರುವೆಯನ್ನು ಚಿಕ್ಕದಾದಂಥ ಒಂದು ಡಬ್ಬಿಯಲ್ಲಿ ಹಾಕ್ಕೊಂಡು ತನ್ನ ಮುಡಿಯಲ್ಲಿ ಜಡೆಯಲ್ಲಿ ಇಟ್ಕೊಂಡು, ಮಧ್ಯಾಹ್ನ 12 ಆಯಿತು, ಇನ್ನು ಬಂತು ಪ್ರಸಾದ ಟೈಮು. ಶಿವನಿಗೂ ಅನ್ನ ಬಡಿಸ್ಬೇಕು, ಶಿವನಿಗೂ ಊಟ ಬಡಿಸ್ಬೇಕು ತಾಯಿ. ಆದರೆ ಶಿವನೊಂದು ಮಾತು ಕೇಳಿದ್ರು, ಇವತ್ತಿನ ಕಾಯಕ ಮುಗೀತಾ? ಹಾಂ ಮುಗೀತು. ಎಲ್ಲರಿಗೂ ಸೃಷ್ಟಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ, ಜಲಚರಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ, ದನಕರುಗಳಿಗೆ, ಪ್ರತಿಯೊಬ್ಬ ಮಾನವ ಸಂಕುಲನಕ್ಕೆ, ಈ ಸೃಷ್ಟಿಯ ಗಿಡ ಮರಗಳಿಗೆ ಎಲ್ಲಕ್ಕೂ ಜೀವ ಕೊಟ್ಟಿದ್ದಾಯ್ತಾ? ಆಹಾರ ಕೊಟ್ಟಾಯ್ತಾ? ಓ, ಎಲ್ಲರಿಗೂ ಕೊಟ್ಟಾಯಿತು. ನೀವು ಸುಳ್ಳು ಹೇಳ್ತಿದ್ದೀರಿ. ಇಲ್ಲ, ನನ್ನ ಜವಾಬ್ದಾರಿಯಲ್ಲಿ ಯಾವತ್ತೂ ಲೋಪ ಬರಲ್ಲ, ನಾನು ಕಾಯಕ ಮಾಡಿದ್ದೀನಿ ಅಂತ ಶಿವ ಹೇಳ್ತಾನೆ. ಆದರೆ ಆ ತಾಯಿ ತನ್ನ ಶಿರದಲ್ಲಿ, ತನ್ನ ಆ ಒಂದು ಶಿರೋಭಾಗದಲ್ಲಿ ಇಟ್ಕೊಂಡಿರ್ತಕ್ಕಂಥ ಕೂದಲಿನ ಮಧ್ಯದಲ್ಲಿ ಇಟ್ಕೊಂಡಿರ್ತಕ್ಕಂಥ ಸಣ್ಣ ಡಬ್ಬಿ, ಅದನ್ನು ಓಪನ್ ಮಾಡಿ ನೋಡಿದ್ರೆ ಅದರೊಳಗಿರ್ತಕ್ಕಂಥ ಇರುವೆ ಸಹಿತ ಒಂದು ಧಾನ್ಯವನ್ನು ತಿಂತಾ ಇರುತ್ತೆ. ಅಂದರೆ ಶಿವ ಯಾರನ್ನೂ ಬಿಟ್ಟವನಲ್ಲ. ಆದರೆ ನಮ್ಮ ಬದುಕು, ನಮ್ಮ ನಡೆ, ನಮ್ಮ ನಡವಳಿಕೆ ಆ ಮಾರ್ಗದಲ್ಲಿರಬೇಕು. ಹಾಗೆ ಇವತ್ತಿನ ದಿವಸ ಇರ್ತಕ್ಕಂಥವ್ರು ನೋಡಿ, ನನಗೆ ಹಾಗಿಲ್ವಲ್ಲ, ಅವ್ರು ಹಾಗಿದ್ದಾರೆ, ನಾನು ಹೀಗಿಲ್ವಲ್ಲ, ಆ ಚಿಂತನೆ ನಾವು ಬಿಟ್ಟು ನಾವು ಹಾಗಾಗಬೇಕಾದ್ರೆ ನಮ್ಮ ನಿತ್ಯ ಕರ್ಮಾನುಷ್ಠಾನವನ್ನು ನಾವು ಹೀಗೆ ನಡ್ಕೊಂಡೋದ್ರೆ ಚೆನ್ನಾಗಿರುತ್ತೆ ಎಂಬತಕ್ಕಂಥ ಒಂದಷ್ಟು ನುಡಿಗಳನ್ನ ನಾವು ಅರ್ಥ ಮಾಡಿಕೊಂಡ್ರೆ ಬಹುಶಃ ಶಿವ ಎಲ್ಲರಿಗೂ ಕೊಟ್ಟಂಗೆ ನಮಗೂ ಖಂಡಿತ ಕೊಡ್ತಾನೆ. ಅಂತಹ ನಿಟ್ಟಿನಲ್ಲಿ ಗಿರಿಜಾ ಕಲ್ಯಾಣದ ಈ ಶುಭ ಸನ್ನಿವೇಶದಲ್ಲಿ ತಾಯಿಯನ್ನು ಆರಾಧನೆ ಮಾಡುವಂಥ ಈ ಶುಭ ಸನ್ನಿವೇಶ ತಮ್ಮೆಲ್ಲರಿಗೂ ಒಳ್ಳೆಯ ಯಶಸ್ಸಾಗಲಿ. ಮತ್ತೊಮ್ಮೆ ಶಿವರಾತ್ರಿಯ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ, ಯಾಕೆಂದರೆ ಶಿವರಾತ್ರಿ ಜಾಗರಣೆ ಆದ್ದರಿಂದ ನಾನು 5 ನಿಮಿಷ ಜಾಸ್ತಿ ಮಾತಾಡ್ಬೋದು. ಯಾಕೆಂದರೆ ಎಷ್ಟೊತ್ತಾರು ನೀವು ಎದ್ದಿರಬೇಕಲ್ಲ, ನೀವು ಎದ್ದಿರ್ತಿರೋ, ಇನ್ನು ಅರ್ಧ ಗಂಟೆಗೆಲ್ಲ ಬೆಡ್ ಮೇಲೆ ಮಲಗ್ತಿರೋ ಗೊತ್ತಿಲ್ಲ. ಆದರೆ ಒಂದೊಂದು ಸತ್ಯ, ಈಗ ಇಲ್ಲಿರೋರಂತೂ ಎಲ್ಲ ಪೂರ್ಣ ಅಲರ್ಟ್ ಆಗಿದ್ದೀರಿ. ಹೀಗಿರುವಾಗಲೇ ಚೆನ್ನ ಎಲ್ಲರೂ ಒಂದು ಸತಿ ಶಿವ ಭಜನೆ ಮಾಡೋಣ. ಓಂ ನಮಃ ಶಿವಾಯ, 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 ಕಾರ್ಯಕ್ರಮ ಬಹಳ ಅದ್ಧೂರಿತವಾಗಿದೆ. ದೊಡ್ಡ ಜವಾಬ್ದಾರಿ ಕೆಲಸ. ಗಂಗೆ ಧರೆಗಿಳಿಬೇಕಾದ್ರೆ ಸುಮ್ಮನೆ ಬರಲಿಲ್ಲ ತಾಯಿ. ಭಗೀರಥ ಗಂಗೆಯನ್ನು ಧರೆಗಿಳಿಸ್ದ. ಹರಿದ್ವಾರಿಂದ ಬ್ಯಾಟರನ್ಪುರ ಕ್ಷೇತ್ರಕ್ಕೆ ಇಲ್ಲಿಗೆ ಗಂಗೆ ತರುವಂತಹ ಒಂದು ದೊಡ್ಡ ಜವಾಬ್ದಾರಿ ಕೆಲಸವನ್ನು ಈ ರವಿರವರು ಮಾಡಿದ್ದಾರೆ. ಅವರೊಬ್ಬರೇ ಮಾಡಲಿಲ್ಲ, ಅವ್ರ ಹೋಮ್ ಮಿನಿಸ್ಟ್ರು ಬಂದಿದ್ದರು, ಅವ್ರ ಧರ್ಮಪತ್ನಿಯವರು ಬಂದಿದ್ದರು. ಆದರೆ ಅವ್ರ ಧರ್ಮಪತ್ನಿಯವರು ಹೋಗ್ತಾ ಹೋಗ್ತಾ ಸ್ವಲ್ಪ ಸುಸ್ತಾದರು. ಅದಕ್ಕೆ ಅವ್ರು ಅಲ್ಲಲ್ಲಿ ಎಲ್ಲೂ ಕಾಣಿಸ್ತಿಲ್ಲ. ಆದರೆ ಕಡೆವರೆಗೂ ನನ್ನ ಜೊತೆಯಲ್ಲಿ ಬಂದು ಬೆಟ್ಟವನ್ನು ಹತ್ತಿ ಜಾರಿ ಬಿದ್ದು ಪುನಃ ಅಲ್ಲಿಂದ ಸೇವೆ ಮಾಡಿಸಿ ಅಲ್ಲಿಂದ ಬೆಂಗಳೂರಿಗೆ ಬರೋ ತನಕ ಆ ಹುರುಪು ಹುಮ್ಮಸ್ಸು ನೋಡಿದ್ರೆ ಇವರಿಗೆ ಇನ್ನೂ ವಯಸ್ಸಿಲ್ಲ, ಇನ್ನೂ ಚಿಕ್ಕ ವಯಸ್ಸಲ್ಲೇ ಇದ್ದಾರೆ ಅನ್ನೋದು ಗಮನಕ್ಕೆ ಬಂತು. ಒಳ್ಳೆಯದಾಗಲಿ. ಅದರಲ್ಲೂ ತಾಯಿ ಶಂಕರಿಯ ವಿಶೇಷವಾಗಿರ್ತಕ್ಕಂಥ ಗಿರಿಜಾಶಂಕರರ ವಿವಾಹ ಶುಭ ಮಹೋತ್ಸವದಲ್ಲಿ ಇನ್ನಷ್ಟು ಅನುಕೂಲ ಆಗಲಿ, ಅವರ ಮನೋಕಾಮನೆ ಸಿದ್ಧಿಯಾಗಲಿ. ಹಾಗೆ ಈ ಕಾಯಕವನ್ನು ನೋಡ್ತಿರ್ತಕ್ಕಂತಹ ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟಾಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ ಅವ್ರಿಗೊಂದು ಆಶೀರ್ವಾದ ಮಾಡೋಣ.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಇನ್ನು ನಾಳೆ ಭಾನುವಾರ ಶ್ರೀನಿವಾಸ್ ಶರ್ಮಾ ಅವರು ವಿಶೇಷ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ, ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ ಇನ್ನು ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.